ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಆಂಧ್ರ ಪ್ರದೇಶ ರಾಜ್ಯದ ಈಸ್ಟ್ ಗೋದಾವರಿ ಜಿಲ್ಲೆಯ ತನಕು ಹೇಳುವಂಥ ಒಂದು ನಗರದ ಸಮೀಪದಲ್ಲಿ ಕೆ ಸಾವರಂ ಹೇಳುವಂಥ ಒಂದು ಊರಿನಲ್ಲಿದ್ದೀವಿ. ಇಲ್ಲಿ ಶ್ರೀ ರವಿಪ್ರಸಾದ್ ಹೇಳೋ ಒಬ್ಬ ರೈತರು ಓಪನ್ ಜಾಗದಲ್ಲಿ ಇದನ್ನು ಕೋಕೋ ಮಾಡಿದ್ದಾರೆ. ಈ ಒಟ್ಟಾರೆ ಈ ಊರಿನಲ್ಲಿ ಎಲ್ಲಿ ನೋಡಿದ್ರು ಕೋಕೋ ಇದೆ. ಹೇಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೋದ್ರೂ ಅಡಿಕೆ ಬಂದಿದೆಯೋ ಅದೇ ಥರದಲ್ಲಿ ಇಲ್ಲಿ ತೆಂಗಿನ ತೋಟ ಎಲ್ಲ ಕಡೆ ಬಂದಿದೆ. ಇವ್ರದ್ದು ಈ ರೈತರದ್ದು ಒಂದು ವಿಶೇಷ ಏನಂದರೆ ಓಪನ್ ಜಾಗದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ಮಾತಾಡೋಣ. ಇದನ್ನು ಈ ವ್ಯವಸ್ಥೆ ಓಪನ್ ಇವರು ಮಾಡಿ 12 ವರ್ಷ ಆಯಿತು ಮತ್ತು ಹೊಸ ತೋಟ ಕೂಡ ಮಾಡಿದ್ದಾರೆ. ಬಟ್ ಆದ್ರೂ ಇದನ್ನು ಯಾವುದೋ ಕಾರಣಕ್ಕಾಗಿ ಇವರು ಕ್ಯಾಡ್ಬರಿ ಕಂಪ್ನಿಯವರು ಇರಲಿ ಅಥವಾ ಇವರು ಕ್ಯಾಡ್ಬರಿ ಕಂಪ್ನಿ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವರ ರೈತರೇ ಅವರಿಗೆ ಇದು ಮಾಡ್ತಾರೆ, ಎಲ್ಲ ಟೆಕ್ನಿಕಲ್ ಸಪೋರ್ಟ್ ಇವ್ರದ್ದಿದೆ. ಆದರೆ ಕ್ಯಾಡ್ಬರಿ ಕಂಪ್ನಿಯವರು ಈಗ ಇದನ್ನು ಓಪನ್ ಜಾಗದಲ್ಲಿ ಏನು ರೆಕಮೆಂಡ್ ಮಾಡ್ತಾ ಇಲ್ಲ. ಅದೇ ಥರ ತೋಟಗಾರಿಕೆ ಇಲಾಖೆ ಇವರು ರೈತರು ತಮ್ಮ ಸ್ವಂತ ಎಬಿಲಿಟಿ ಮತ್ತು ಸ್ವಂತ ಆಸಕ್ತಿ, ಸ್ವಂತ ಕೆಪಾಸಿಟಿನಲ್ಲಿ ಮಾಡಿದ್ದಾರೆ. ಬನ್ನಿ ಅದರದ್ದು ವಿವರವನ್ನು ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್, ಈಗ ನಾನು ಪ್ರಸ್ತಾವನೆಯಲ್ಲಿ ಹೇಳಿದಂಗೆ ಇದೊಂದು ಹೊಸ ಪ್ರಯೋಗದಲ್ಲಿ ನಾವಿದ್ದೀವಿ. ಸರ್, ಇವರು ರೈತರನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ. ವೀಕ್ಷಕರು, ಇವರು ತೆಲುಗು ರೈತರು ಇರೋದಕ್ಕೆ ನಾವು ಎರಡು ತೆಲುಗು ಮತ್ತು ಕನ್ನಡದಲ್ಲಿ ಮಿಶ್ರ ಮಾಡಿ ಮಾತಾಡ್ತೀವಿ. ಸೊ ಸರ್, ಈ ರೈತರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೋದಾ? ಹೆಸರು ಮತ್ತು ಊರು ಇದೆಲ್ಲ. ಊರು ಬಂದು ಕೆ ಸಾವರಂ ಅಂತ. ಇದು ಈಸ್ಟ್ ಗೋದಾವರಿ ಜಿಲ್ಲೆ ತನುಕು ಅಂತ ಒಂದು ಇದಿದೆ, ಟೌನು. ಅದ ಹತ್ರ ಬರುವಂಥ ಒಂದು ಹಳ್ಳಿ ಇದು. ಇವರು ಇಲ್ಲಿಯವರೇನೆ, ಇಲ್ಲೇ ಹುಟ್ಟಿ ಇಲ್ಲಿ ರೈತರು. ಇದಲ್ದೇ ಕೋಕೋ ಅಲ್ದೇ ಬೇರೆ ಏನೆಲ್ಲ ಬೆಳೆ ಇದೆ? ಮೂಲತಃ ಇವರು ಏನು ಮಾಡ್ತಾರೆ? ಇವರು ತೆಂಗೊಳಗಡೆ ಕೋಕೋ ಹಾಕಿದ್ದಾರೆ, ಮತ್ತೆ ಏನು ಶೇಡ್ ಇಲ್ದೇನೆ ಕೋಕೋ ಹಾಕಿದ್ದಾರೆ. ಈ ಜಾಗದಲ್ಲಿ ಮೊದಲು ಏನಿತ್ತು ಬೆಳೆ? ಏಕೆಂದರೆ ಇದು ಕಪ್ಪು ಮಣ್ಣಿದೆ, ನೀರು ಸಾಕಷ್ಟಿದೆ. ಈ ಜಾಗದಲ್ಲಿ ಇವರು ಕೋಕೋ ಹಾಕೋದಕ್ಕಿಂತ ಮೊದಲು ಅಲ್ಲಂತೂ ತೆಂಗಿನ ತೋಟ ಇತ್ತು. ಎಲ್ಲರೂ ತೆಂಗಿನ ತೋಟ ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಈ ಜಾಗದಲ್ಲಿ ಏನು ಬೆಳೀತಾ ಇದ್ರು ಮೊದಲೇ? ಇದು ಕೋಕೋ ಬೇಸೆ ಮುಂದು ಏಮಿ పండించుతారు ఇక్కడ? ಅರಟಿ, ವರಿ, ಭತ್ತ. ಮತ್ತು ಹಾಕೋಕೆ ಮುಂಚೆ ಭತ್ತ ಮತ್ತು ಬಾಳೆ ಇಲ್ಲಿ ಬೆಳೀತಾ ಇದ್ರು ಕೋಕೋ ಹಾಕೋಕೆ ಮುಂಚೆ. ಓಕೆ. ಇವರಿಗೆ ಇದು ಕೋಕೋ ಇಲ್ಲಿ ಹಾಕೋದಕ್ಕೆ, ಓಪನ್ ಜಾಗದಲ್ಲಿ ಹಾಕೋದಕ್ಕೆ ಯಾಕೆ ಐಡಿಯಾ ಬಂತು? ಯಾರು ಹುಳ బిట్రు అన్న? మీకు ఈ ఓపెన్లీ వేయాలి ఇంత ఆలోచన ఎప్పుడు వచ్చింది, ఎందుకు వచ్చింది? ఆల్రెడీ 4 ఎకరాలు కొబ్బరి కోకోలో చేస్తున్నాను. ಓಕೆ. ಅದು ಇವರು ಏನಾಗಿತ್ತು, ತೆಂಗಿನ ತೋಟದಲ್ಲಿ ಹಾಕಿದ್ರು. ಅಲ್ಲಲ್ಲಿ ಒಂದೊಂದು ಕೊಬ್ಬರಿ ಸತ್ತೋಗಿತ್ತು. ತೆಂಗಿನ ಮರ ಸತ್ತೋಗಿತ್ತು. ಅಲ್ಲಿ ಚೆನ್ನಾಗೇ ಬರ್ತಾ ಇತ್ತು. ಅದನ್ನ ನೋಡ್ಬಿಟ್ಟು ನಾನು ಯಾಕೆ ಏನು ಶೇಡ್ ಇಲ್ದೇನೆ ಮಾಡಬಾರ್ದು ಅಂತ ಆ ಒಂದು ಆಲೋಚನೆ ಇವ್ರಿಗೆ ಸ್ವತಃ. ಇವ್ರು ಯಾರನ್ನೂ ಡಿಸ್ಕಸ್ ಮಾಡಿಲ್ಲ, ಯಾರನ್ನೂ ಸಲಹೆನೂ ತಗೊಳ್ಳಿಲ್ಲ, ಅವರೇ ಸ್ವಂತ ಹಾಕಿದ್ದು. ಮಣ್ಣು ಫಲವತ್ತಿದೆ, ನೀರು ಸಾಕಷ್ಟು ಇದೆಯಾ? ನೀಳು ಬಾಗನೆ ಮುಂದೆ ಈ ಕಡೆ ನೀಳಿಗೆ ಪ್ರಾಬ್ಲಮ್ లేదు. ಹೌದು, ನೀರಿಗಂತೂ ತೊಂದರೆನೇ ಇಲ್ಲ. ಇಲ್ಲ ಬೋರ್ವೆಲ್ ಅಥವಾ ಚಾನಲ್ ನೀರು ಬರುತ್ತೆ? ಬೋರ್ವೆಲ್. ಮತ್ತು ಡೆಪ್ತ್ 40 నుంచి 50 ಅಡುಗಳು. ಒಂದು 40 ಅಡಿಯಿಂದ 50 ಅಡಿ ಒಳಗಡೆ ನೀರಿದೆ, ಚಾನಲ್. ಅದು ಯಾಕಂದ್ರೆ ಇಲ್ಲೇ ಗೋದಾವರಿ, ಇದು ಸುತ್ತಮುತ್ತ ಗೋದಾವರಿ ಇದಿದೆ. ನೀರಿಗೆ ಸಮಸ್ಯೆ ಇಲ್ಲ. ವಾಟರ್ ಟೇಬಲ್ ಬರೀ 40 ಇಂದ 50 ಅಡಿ. ಸರ್, ಇಲ್ಲಿ ಈಗ ಇವರು ನಿಮ್ಮ ಕ್ಯಾಡ್ಬರಿ ರೈತರೇ? ಕ್ಯಾಡ್ಬರಿ ರೈತರೇ. ಸೊ ಇವರಿಗೆ ಗಿಡ ಎಲ್ಲ, ಈವನ್ ಈ ಗಿಡ ಕೂಡ ನೀವು ಕೊಟ್ಟಿದ್ದೆ? ಹೌದು. ಸೊ ನೀವೆಲ್ಲ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಗಿಡವನ್ನು ಸಪ್ಲೈ ಮಾಡ್ತೀವಿ ಮೊದಲಿಂದ? ಹೌದು, ಅಲ್ಲಿಂದನೇ ಪಾರ್ಟ್ಸ್ ತೊಗೊಂಬಂದು ಅದರಿಂದನೇ ನಾವು ಗಿಡ ಮಾಡಿ ನಾವೆಲ್ಲರಿಗೂ ಕೊಡ್ತೀವಿ. ಯಾವತ್ತು ಹೊಸ ತೋಟ ಮತ್ತೆ ಮಾಡೋದಂದ್ರೆ ಹಳೆ ತೋಟದಲ್ಲಿ ಸಮಾಧಾನ ಇದ್ರೆ ಮಾತ್ರ ಮಾಡ್ತಾರೆ ಅಲ್ವಾ? ಇಲ್ಲಾಂದರೆ ಮಾಡೋದಿಲ್ಲ. ಒಂದೇನೋ ಹಾಕ್ಬಿಟ್ಟಿದ್ದೀನಿ, ಅಯ್ಯೋ ಹೋಗ್ಲಿ ಇದ್ದಾಡ್ತೀನಿ ಅಂತ ಬಿಡೋದು ಒಂದು. ಅದನ್ನು ನೋಡಿ ಹೊಸ ತೋಟ ಮಾಡೋದು ಅಂದರೆ ಅವ್ರಿಗೆ ಸಮಾಧಾನ ಇದೆ ಅಂತ. ಮೊದಲು ಯಾವಾಗ ಶುರು ಮಾಡಿ? ಎಷ್ಟು ವರ್ಷ ಆಯ್ತು ಈ ತೋಟ? ಇದು ಇವಾಗ ನಾವೇನು ನಿಂತಿದ್ದೀವಿ, ಇದು 2008ರಲ್ಲಿ ಹಾಕಿದ್ದು. ಅಂದರೆ ಇದಕ್ಕೆ 14 ವರ್ಷ ಆಯಿತು ಇದು ಹಾಕಿ. 14 ವರ್ಷ ಆಯಿತು. 14 ವರ್ಷ ಆಯಿತು. ಹೊಸ ತೋಟ ಹಾಕಿ 8 ವರ್ಷ, 7.5 8 ವರ್ಷ ಆಗಿದೆ ಅಲ್ಲಿ. ಓಕೆ. ಇದರಲ್ಲಿ ಸಕ್ಸಸ್ ಕಂಡ್ರು. ಅದಾದಮೇಲೆ ಅವರು ಅಲ್ಲೂ ಪಕ್ಕದಲ್ಲೂ ಜಾಸ್ತಿ ಮಾಡ್ಕೊಂಡು ಓಪನ್ ಆಗಿ. ಇಲ್ಲಿ ಡಿಸ್ಟೆನ್ಸ್ ಹಳೆಯದ್ರಲ್ಲಿ ಎಷ್ಟು ಹಾಕಿದ್ದಾರೆ, ಹೊಸದ್ರಲ್ಲಿ ಎಷ್ಟು ಹಾಕಿದ್ದಾರೆ ಸ್ಪೇಸಿಂಗ್? మీరు ఈ తోటలో స్పేసింగ్ ఎంత? చెట్టు తర్వాత సాల్కి స్టార్టింగ్ 10x10 వేసాం, తర్వాత 12x10. ಫಸ್ಟ್ ಇವರು 10 ಅಡಿ ಹಾಕಿದ್ರು. ಸಾಲಿಗೆ ಮತ್ತೆ ಗಿಡಕ್ಕೆ 10 ಅಡಿ ಹಾಕಿದ್ರು. ಆಮೇಲೆ 12x10 ಮಾಡಿದ್ರು. ನೋಡ್ಬಿಟ್ಟು ಆದ್ಮೇಲೆ 12 10 ಹೊಸದಾಗಿ ಹೊಸ ತೋಟದಲ್ಲಿ 12x10
అక్కడ 8 సంవత్సరం ఉంది కదా, అక్కడ 12-10 కదా అక్కడ 11-10 ಅಲ್ಲಿ ಹೊಸ ತೋಟದಲ್ಲಿ 12/10. ನಿಮ್ಮ ಲೆಕ್ಕದಲ್ಲಿ ಯಾವುದು ಬೆಸ್ಟ್? ಇದೆಲ್ಲ ನೋಡಿದ್ಮೇಲೆ ಒಡಿಸಿ ಬೆಸ್ಟ್. మీరు 10-10 బెస్టా 12-10 బెస్టా? 12-10 బెస్ట్. 12 అడి ఇంకో 2 అడుగులు పెంచుకున్నా పర్లేదు. 12 ఎట్టుకుంటే ఇంకా బాగుంటుంది. ಓಕೆ. ಈಗ ಇವರ ಅನುಭವದಲ್ಲಿ, ಯಾಕಂದರೆ ಇವರು ಸ್ವಂತ ಎಕ್ಸ್ಪೀರಿಯನ್ಸು ಯಾವುದು ಇದು ಇವ್ರು ನೋಡಿ ಮತ್ತು ಬೇರೆಯವರು ಯಾರು ಮಾಡಿದಾರಾ ಬೇರೆ ఏరియా? మిమ్మల్ని చూసి వేరే రైతులు ఎవరు ఇలాగే చేశారా? పక్కన 10 ఎకరాలు చేశారు. విజయనగరం నుంచి చాలా మంది రైతులు వచ్చి వేసారు. విజయనగరం అటు సైడ్ వేసారు అన్నారు. ಅದೇ ಇವರು ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು 10 ಎಕರೆ ಹಾಕಿದಾರಂತೆ. ಅದಲ್ಲದೆ ಇಲ್ಲೊಂದು ವಿಜಯನಗರ ಡಿಸ್ಟ್ರಿಕ್ಟ್ ಅಂತ ಇದೆ, ಜಿಲ್ಲೆ ಅಂತ ಇದೆ. ಅಲ್ಲಿಂದ ರೈತರು ಬಂದು ನೋಡ್ಕೊಂಡು ಅಲ್ಲಿ ಸ್ವಲ್ಪ ರೈತರು ಹಾಕಿದ್ದಾರೆ ಈಗ. ಓಕೆ. ಇವ್ರು లోకల్ రైతులు కూడా చూడటం అలా లోకల్ అందరూ ಒಬ್ಬೊಬ್ಬರೇ ಅದೇ ಒಬ್ಬೊಬ್ಬರೇ ನೋಡ್ಬಿಟ್ಟು ಇಲ್ಲಿ ನೋಡ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಅವರು ನಾವು ಮಾಡ್ಬೋದು ಅಂತ ಮಾಡ್ತಿದ್ದಾರೆ. ಇವ್ರು ಏನಂತಂದ್ರೆ 2 ವರ್ಷ ಬಾಳೆನೂ ಹಾಕೋತಾರೆ. చిన్న మొక్క పెట్టినప్పుడు అరటిలో పెంచుకోవాలి. ತೆಂಗು ಹಾಕಿದ್ರೆ ತೆಂಗು ಹಾಕಿದ ತಕ್ಷಣ ಬಾಳೆನೂ ಹಾಕ್ತಾರೆ. ಬಾಳೆ ಹಾಕಿ ಆಮೇಲೆ ಕೋಕೋನು ಹಾಕಿ ಈ ಬಾಳೆ 2-3 ವರ್ಷ ನೆರಳು ಕೊಡುತ್ತೆ. ಅಷ್ಟೊತ್ತಿಗೆ ತೆಂಗು ಬೆಳೆದಿರುತ್ತೆ. ತೆಂಗು ಬೆಳೆದ್ಮೇಲೆ ಬಾಳೆ ತೆಗೆದು ಬಿಡ್ತಾರೆ. ಆಮೇಲೆ ಕೋಕೋಗೆ ನಿರಂತರವಾಗಿ ನೆರಳು బాగుంటుంది. ಸರಿ, ಈಗ ಇವರು ಹೊಸದೊಂದು ಜಮೀನು ಒಂದು 10 ಎಕರೆ ತಗೊಂಡ್ರೆ, ಸೊ ಇವರು ತೆಂಗು ಹಾಕಿ, ಯಾಕಂದ್ರೆ ಇವ್ರದ್ದು 2 ಇದೆ, ಇವರಿಗೆಲ್ಲ ಲೆಕ್ಕಾಚಾರ ಗೊತ್ತು. ಈಗ ಹೊಸದಾಗಿ ಒಂದು 10 ಎಕರೆ ಜಮೀನು ತಗೊಂಡ್ರೆ ಇವರು ತೆಂಗು ಹಾಕಿ ಅದರಲ್ಲಿ ಕೋಕೋ ಹಾಕ್ತಾರ ಅಥವಾ ಬರೀ ಕೋಕೋ ಹಾಕ್ತಾರ? సపోజ్ మీరు ఇప్పుడు 10 ఎకరే కొంటారు ఇక్కడ ప్లెయిన్ ల్యాండ్, అక్కడ మీరు కొబ్బరి వేసి కోకో వేస్తారా లేకపోతే ఓన్లీ కోకో వేసేస్తారా? జస్ట్ మీకు కోకో క్వశ్చన్. కోకో బాగుంది, ఓపెన్ కోకో ఇస్తాను. సపోజ్ మీరు 10 ఎకరే కొంటాను అనుకోండి, మీరు అది ಓಪನ್ వేయాలి ಅಂತ ನನಗೆ ಇದೇ ಬೇಕಿತ್ತು. ಯಾಕೆಂದ್ರೆ ಅವ್ರಿಗೆ ಅಷ್ಟು ಕನ್ವಿನ್ಸ್ ಆಗಿದೆ. ಅದೇ ಇವ್ರೇನಂದ್ರೆ ಈ ಹೊಸದಾಗ ಒಂದು 10 ಎಕರೆ ಅವ್ರು ನಾ ಕೊಂಡ್ಕೋತೀನಿ ಅಂತಂದ್ರು, ನಾನು ಓಪನ್ ಆಗಿ ಹಾಕ್ತೀನಿ. ಯಾಕೆ ತೆಂಗಿಗೆ 10 ವರ್ಷ ಕಾಯಬೇಕು, ಇದ್ರ ಸಕ್ಸಸ್ ಕಂಡ್ಕೊಂಡಿದ್ದೀನಿ ನಾನು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಓಕೆ. ಈಗ ಈ ತೋಟದಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ? ಯಾಕೆಂದರೆ ಇವರು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಪ್ರೂನಿಂಗ್ ಗಿನಿಂಗ್ ಎಲ್ಲ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇವ್ರು ಸ್ವಂತ ಕೆಲಸ ಮಾಡ್ತಾರೆ ಅಂತ ಕಾಣುತ್ತೆ, ಅಣ್ಣ ತಮ್ಮ. ಹೌದು అల్వా? అవును. సో ಈಗ ಇದರಲ್ಲಿ ఇಳುవరి ಯಾವ ప్రమాణక్కిದೆ? మీకు ఇప్పుడు ఒక చెట్టుకి నేను అడుగుతాను, ఒక చెట్టుకి ఎన్ని కిలో గింజలు మీకు వస్తుంది? డ్రై గింజలు రేంజ్ చెట్టు యావరేజ్ 350 మొక్కలు అనుకోండి, 9 క్వింటాల దాకా వెళ్ళిందండి ఎకరాకు. 350 చెట్టుకి 9 క్వింటాలు అలాగే వెళ్ళింది. 10 సంవత్సరాలు 5 సంవత్సరాల నుంచి 8 క్వింటాలు నిలబడుతుంది. ఈ సంవత్సరం అన్సీజన్ ఉండటం వల్ల కొద్దిగా స్లోగా ఉండటం వల్ల ఈ సంవత్సరం అన్ని చోట్ల ఉంది. ಅದೇ ಇವರು 10 ವರ್ಷದವರೆಗೂ ಇವ್ರು ಏನು ನೋಡಿದ್ದಾರೆ ಅಂತಂದ್ರೆ, ಇವ್ರು 350 ಸೊಸಿಗೆ ಒಂದು 900 kg ಸಿಕ್ಕಿದೆ ಇವ್ರಿಗೆ. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ 3 kg, ಹೆಚ್ಚು ಕಡಿಮೆ 3 kg. 3 kg ಹತ್ರ. ಇದು హైయెస్ట్ ಯಾವ್ದಾದ್ರು ಒಂದಷ್ಟು పార్టల్ ఏనారు ಇದೆయా? హైయెస్ట్ ఎలివరీకి ಹೋಗಿದ್ದಾರೆ మీరు మీరు ఉంది నీ చెట్లు ఉంది ఎదారు ఇక్కడ 3.5-4 కిలో వచ్చిందా ఇక్కడ? ఎదారు చెట్టుకి ఒక చెట్టు అదే అలాంటి బాగున్న చెట్టుకి వచ్చింది. ಅವ್ರು ಹೇಳ್ತಾರೆ ಆವರೇಜ್ ಇವ್ರಿಗೆ ಒಂದು 2.25-3 ಕಾಲ್ವರೆಗೂ ಹೋಗಿದ್ದಾರೆ. ಬಟ್ ಕೆಲವುದು 3.5-4 ಕೆಲವು ಮರಗಳು ಸಿಕ್ಕಿದೆ. ಗಿಡ ತುಂಬ, ಅದು ಎಲ್ಲ ತೋಟದಲ್ಲಿ ಇರುತ್ತೆ ಎವರೇಜು. ಓಕೆ. ತೆಂಗಿನಲ್ಲಾದರೆ ಎಷ್ಟು ತೆಗಿತಾರೆ ಇಲ್ಲಿ? ಓಕೆ, ಇಲ್ಲಿ ಒಂದು ಎಕರೆಗೆ ಕನಿಷ್ಠ 300 ಗಿಡ ಇದೆ, 300ರಿಂದ 400 ಗಿಡ ಇದೆ. 350ರಿಂದ ಅಂತ ಅನ್ಕೊಳ್ಳೋಣ, 350ರಿಂದ 400 ಗಿಡ. 350ರಿಂದ 400 ಗಿಡಕ್ಕೆ ಒಂದು 10 ಕ್ವಿಂಟಲ್ ತೆಗಿತಾರೆ ಎವರೇಜ್. ಹೌದು. ಅದೇ ತೆಂಗಿನಲ್ಲಾದರೆ 200 ಗಿಡ ಹಾಕ್ತಾರೆ, 200 గిడ ಹಾಕಿ. తెంగినల్లి ఇవరు తెంగినల్లి ఎస్టిదే ಎಷ್ಟು ఇಳುవరి? మీరు కొబ్బరిలో మొక్క ఒక ఎకరానికి ఎన్ని వేశారు? ఎకరాకు 200 వేశారు. అక్కడ మీకు దిగుబడి ఎంత ఎలాగ వస్తా ఉంది? ఎకరాకు 4 క్వింటాలు వస్తుంది. 4 నుంచి బాగా పండిందనుకో 5 క్వింటాలు. 5 ಕ್ವಿಂಟಲ್ ಅಷ್ಟೇ. ಅಲ್ಲಿ 200 ಮರ ಹಾಕಿದ್ದಾರೆ, ಅಲ್ಲಿ ತೆಂಗುಳಗಡೆ 200 ಸಸಿ. ಅಲ್ಲಿ ಅವ್ರಿಗೆ 400 kg ಇಂದ 500 kg ಹೆಚ್ಚು ಕಡಿಮೆ ಒಂದು ಮರಕ್ಕೆ 2 kg ಇಂದ 2.25 kg ವರೆಗೂ. ಅಂದರೆ ಇಲ್ಲಿ ಸರ್ ಈಗ ಅವರದ್ದು ಕೇಳಿ, ಇಲ್ಲಿ ಬೆಳಕು ಫುಲ್ ಇದ್ದಿದ್ದಕ್ಕೆ ಆ ಇಳುವರಿ ಬಂತ ಹೆಂಗೆ? ವಾಟ್ ಈಸ್ ಹಿಸ್ ಎಕ್ಸ್ಪೀರಿಯನ್ಸ್? ಏನಕ್ಕೆ ತೆಂಗು ಇದೆ ಇವ್ರದ್ದು ಇದೆ, ಇಲ್ಲಿ ಹೆಚ್ಚಿಗೆ ಬರೋದಕ್ಕೆ ಕಾರಣ ಏನು? ಒಂದು గిడಕ್ಕೆ కొబ్బరి చెట్లు పోలిస్తే ఇక్కడ దిగుబడి ఎక్కువ ఉంది. ఎందుకు అంటారు? అది మీరు అనుభవాలు? ఇక్కడ మొక్కలు ఎక్కువ ఉంటాం, మొక్కల దాని విలువ మొక్క ఉండటం వల్ల. కొబ్బరి ఉండదు కదా, మొక్క లేకపోవడం వల్ల అది 200-350 దాటుతున్నాయి కదా మొక్కలు. అవును, ఒక చెట్టుకి అక్కడ 2 కిలో వస్తుంది, ఇక్కడ 3 దగ్గర వెళ్తుంది. ఇక్కడ అవునవును, ఇక్కడ దిగుబడి ఒక చెట్టుకి ఇక్కడ దిగుబడి ఎక్కువ ఉంది. అవును. ఏంటి కారణం ఏంటి?
కారణం అంటే అక్కడ చెట్లు తక్కువ, చెట్లు కూడా తక్కువ, కొబ్బరి ఉంటుంది కదా. ಏನಂತಾರೆ ಅದೇ ಇವರು ಏನು ಹೇಳ್ತಾರೆ ಅಂತಂದರೆ ಓಪನ್ ಆಗಿ ಹಾಕಿದ್ದೀನಿ ನಾನು. ಓಪನ್ ಆಗಿ ಹಾಕಿದಾಗ ಅವ್ರ ಅನುಭವದ ಪ್ರಕಾರ ಓಪನ್ ಹಾಕಿದಾಗ ಕೋಕೋ ಇನ್ನು ಸ್ವಲ್ಪ ಜಾಸ್ತಿನೇ ಇಳುವರಿ ಕೊಟ್ಟಿದೆ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲಿ ತೆಂಗು ಒಳಗಡೆ ಏನಾಗಿದಾಗ ಸ್ವಲ್ಪ ಶೇಡ್ ಆದಾಗ ಕಾಂಪಿಟೇಷನ್ಗಿಂತ ಹೆಚ್ಚಾಗಿ ಅಲ್ಲಿ ಸ್ವಲ್ಪ ನೆರಳು ಬಂದ್ಬಿಡುತ್ತಲ್ಲ. ಇಲ್ಲಿ ಓಪನ್ ಆಗಿ ಹಾಕಿರೋದ್ರಿಂದ ಇದು ಓಪನ್ಗೂ ತಡ್ಕೊಂಡಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದಕ್ಕೆ ಇದು ಬೇಕು, ನೆರಳು ಬೇಕಾಗುತ್ತೆ. ಆಮೇಲೆ ಇದು ನೆರಳಿಲ್ಲದ್ರೂ ಬಂದಿದೆ ಅನ್ನೋದಕ್ಕೊಂದು ಉದಾಹರಣೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಪನ್ ಆಗಿರೋದಕ್ಕೆ ಬಂದಿದೆ. ಅದಕ್ಕೆ ಗೊಬ್ಬರ ಅಲ್ಲೂ ಕೊಡ್ತಾರೆ, ಇಲ್ಲೂ ಕೊಡ್ತಾರೆ, సేమ్ కొడతారు. మీరు ఇది ఫర్టిలైజర్ వేస్తారు కదా, అదన్నీ అక్కడ సేమ్ ఇక్కడ సేమే కదా. ఒక చెట్టుకి ఏమి వేస్తారో అక్కడ ఏమి వేస్తారో, కొబ్బరిలో ఏమి వేస్తారో కోకోకి అదే సేమ్. ಕೊಬ್ಬರ ಅದೆಲ್ಲ ಸೇಮೆ. ಬಟ್ ಅದೇ ಇಲ್ಲಿ ಅವರು ಕಂಡ್ಕೊಂಡಿರೋದು ಅಲ್ಲಿ ನೆರಳಿರುತ್ತೆ. ಆ ನೆರಳಿಂದ ಸ್ವಲ್ಪ ಕಡಿಮೆ ಆಗಿರ್ಬೋದೇನೋ ತೆಂಗೊಳಗಡೆ ಹಾಕಿದಾಗ ಅಂತ ಬಂದಿದ್ದಂತೂ ಕರೆ. ಇಲ್ಲಿ ಓಪನ್ ಆಗಿ ಹಾಕಿದಾಗ ಅಂತ ನಮ್ದು ಅಂತ ಆ ಥರ ಹೇಳಿದ್ದಾರೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಒಟ್ಟಾರೆಯಾಗಿ ಇಲ್ಲಿ ಮಳೆ ಪ್ರಮಾಣ ಎಷ್ಟಿದೆ, ನೀರಂತೂ ಇವರಿಗೆ ಸಾಕಷ್ಟಿದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈ ಮಣ್ಣು ಭಾಳ ಫಲವತ್ತಿದೆ. ನಾವು ತೆಂಗಿನ ತೋಟದಲ್ಲಿ ಬೇರೆ ತೋಟಗಳಲ್ಲಿ ನೋಡಿದ್ರಲ್ಲಿ ಅಲ್ಲೆಲ್ಲ ಮರಳು ಮಣ್ಣಿದೆ, ಅಲ್ಲಿ ತಾಕತ್ತಿಲ್ಲ. ಈ ಮಣ್ಣಲ್ಲಿ ಒಳ್ಳೆ ತಾಕತ್ತಿದೆ. ಬಟ್ ಕಪ್ಪು ಮಣ್ಣು ಸರ್, ಇದರದ್ದು pH ಎಷ್ಟಿರ್ಬೋದು ಒಂದು ಅಂದಾಜು? ಎಲ್ಲ ಕಡಿ ಬಿಟ್ಟಿದೆ, ಎಷ್ಟಿರ್ಬೋದು? మీరు మಣ್ಣు పరీక్ష చేశారా? సాయిల్ టెస్ట్ చేంజ్ లేదా? pH మరి ఎంత ఉంటుంది ಅಂತ తెలియదు. ಸಾಧಾರಣ ಇಲ್ಲಿ pH ಅಂತಂದ್ರೆ ಸರ್ ಇದು ಚೆನ್ನಾಗಿ ಬಂದಿರಬೇಕು ಅಂದ್ರೆ 7.5 8 ಒಳಗಡೆ ಆ ರೇಂಜಲ್ಲಿ ಇರುತ್ತೆ. ಕಪ್ಪು ಮಣ್ಣು ಇರೋದಕ್ಕೆ ಟೆಸ್ಟ್ ಮಾಡಿಸಿಲ್ಲ, ಬಟ್ ಇಲ್ಲಿ ಅಷ್ಟು ಬಂದಿದೆ. ಇಲ್ಲದ್ರೆ 8 ಮೇಲೆ ಹೋಗ್ಬಿಟ್ರೆ ಕೋಕೋ ಬರಲ್ಲ. ಅದು ನಮ್ಮ ಅನುಭವ. ಯಾವ ಬೆಳೆನೂ ಬರೋದಿಲ್ಲ, 8 ಮೇಲೆ ಯಾವುದೂ ಬರಬಾರ್ದು. ಈಗ ಇಲ್ಲಿ ಯಾಕೆಂದರೆ ಬೆಳೆಗೆ ಆಗಿದೆ ಅಂದರೆ ಇಲ್ಲಿ ವಾಟರ್ ಈಸಿನೂ ಹೈ ಇದೆ, ಗ್ಯಾರಂಟಿ. ಯಾಕೆಂದ್ರೆ ನೀರು ಇವರು ಬಿಟ್ಟಲ್ಲೆಲ್ಲ ವೈಟ್ ಆಗಿದೆ ಬ್ಯಾಚು. ಇಲ್ಲಿ ಸರ್ ಇದು ಅಂಟು ಮಣ್ಣು. ಮಳೆ ಒಂದಿನ ಚೆನ್ನಾಗಿ ಮಳೆ ಬಂದರೆ ಎಷ್ಟು ದಿನ ಇವರು ನೀರು ಕೊಡದೇ ಏನು ಮಾಡ್ತಾರೆ? ನಿಮಗೆ మీరు మంచి వాన వస్తే ఎన్ని రోజులు మీరు నీళ్లు ఆపేస్తారు? మళ్ళీ డ్రై దాకా ఆపుతాం. ಡ್ರೈ అంటే 10 రోజులు. ಅದೇ ಒಂದು ಒಳ್ಳೆ ಮಳೆ ಸಿಕ್ಬಿಟ್ರೆ 10 ದಿವಸ ತನಕ ಅವ್ರು ನೀರು ಕೊಡೋ ಅವಶ್ಯಕತೆ ಇಲ್ಲ. ಈಗ ನೀವು ಮಳೆ ಬಂದಿಲ್ಲ ಅಂದರೆ ಎಷ್ಟು ದಿನಕ್ಕೆ ನೀರು ಕೊಡ್ತಾರೆ, ಎಷ್ಟು ಕೊಡ್ತಾರೆ? సపోజ్ వర్షం రాలేదు ఈ వేసవికాలంలో, మీరు నీళ్ళు ఎంత ఇస్తారు? ఒక చెట్టుకి ఎంత ఇస్తారు? డైలీ ఇస్తారా లేకపోతే 2 డేస్కి ఒకసారి ఇస్తారా? 2 డేస్కి ఒకసారి. 2 డేస్కి ఒకసారి ఇస్తారు. ఎంత ఇస్తారు ఒక చెట్టుకి? చెట్టుకి ఒక టెప్పర్ 8 లీటర్లు. అవును. అలాగా 7 గంటలు ఇస్తున్నాడు కరెంటు. ఇప్పుడు ఈ వాటర్కి వచ్చి 900 మొక్క అనుకుంది. దాదాపు ఒక 50 లీటర్లు ఇస్తారా ఇప్పుడు వేసవికాలంలో? 50 లీటర్లు ఇస్తాం.
ಒಂದು ಮರಕ್ಕೆ ಈ ಬೇಸಿಗೆ ಕಾಲದಲ್ಲಿ ಒಂದು 50 ಲೀಟರ್ ನೀರು ಕೊಡ್ತಾರೆ, 40ರಿಂದ 50 ಲೀಟರ್ ಕೊಡ್ತಾರೆ ಒಂದು ದಿವಸಕ್ಕೆ. ಒಂದು ದಿನಕ್ಕೆ ದಿನ ಬಿಟ್ಟು ದಿನ ಕೊಡ್ತಾರೆ. ದಿನಕ್ಕೆ ಒಂದು 25 ಲೀಟರ್ ಕೊಡ್ತಾರೆ. 25 ಲೀಟರ್ ಪರ್ ಡೇ. ಅದು ಕರೆಕ್ಟ್ ಇದೆ. ಪರ್ ಡೇ. ಇಲ್ಲಿ ಟೆಂಪ್ರೇಚರ್ ಸರ್, ನಿಮ್ಮ ಅನುಭವದಲ್ಲಿ ಟೆಂಪ್ರೇಚರ್ ಎಷ್ಟು ಹೋಗ್ಬೋದು? ಟೆಂಪರೇಚರ್ ಇಲ್ಲಿ ಸರ್ ಸಾಧಾರಣ ಈ ಎಸ್ಪೆಷಲಿ ಏಪ್ರಿಲ್ ಮೇ ತಿಂಗಳು ಹೈಯೆಸ್ಟ್ ಹೋಗ್ಬಿಡುತ್ತೆ. 45, 46, 46, 47, ಓಕೆ 40, 46ರಿಂದ 47 ಡಿಗ್ರಿವರೆಗೂ ಹೊಟ್ಟೋಗ್ಬಿಡುತ್ತೆ ಇಲ್ಲಿ ಟೆಂಪ್ರೇಚರ್. ಮಳೆ ಎಷ್ಟು ಇರ್ಬೋದು ಇಲ್ಲಿ? ಮಳೆ ಸಾಧಾರಣ ನಾವೆಲ್ಲ ಇದು ಮಾಡಿರೋ ಪ್ರಕಾರ ಒಂದು 1200 mm ಬರುತ್ತೆ, 1200 mm ಪರ್ ರೀಸನಬಲಿ ಗುಡ್ ಮಳೆ. ಆಮೇಲೆ ಹೋದ ವರ್ಷದ ಹಂಗಾದ್ರೆ ಎಷ್ಟೋ ಆಗ್ಬೋದು. ಹೋದ ವರ್ಷ ತುಂಬ ಡಿಸೆಂಬರ್ವರೆಗೂ. ಆಮೇಲೆ ಈಗ ಇನ್ನೊಂದು, ಈಗ ಗಿಡ ನೆರಳಿ ಚಿಕ್ಕದಿದ್ದಾಗ ನೆರಳಿಗೆ ಅದೇನೋ ಬಾಳೆ ಹಾಕಿದ್ರಿ, ಇದು ಮಾಡಿದರೆ ಅದಕ್ಕೇನೋ ಆಲ್ಟರ್ನೇಟಿವ್. ಈ ಬಿಸಿಲಿಗೆ ಸುಡ್ತದ ಓಪನ್ ಜಾಗದಲ್ಲಿದ್ದರೆ? ಈಗ ನಮ್ಮ ಎಲ್ಲ ಕಲ್ಪನೆ ಏನಿತ್ತು, ಬಿಸಿಲಿಗೆ ಓಪನ್ಗೆ ಸುಡ್ತದೆ, ಇದಕ್ಕೆ ಪಾರ್ಷಲ್ ಶೇಡ್ ಬೇಕು ಅನ್ನೋದು ನಮ್ಮ CPCR ಎಲ್ಲ ರೆಕಮೆಂಡೇಶನ್ ಹಾಗೇ ಇದೆ. ಇಲ್ಲಿ ಗಿಡ ಬಿಸಿಲಿಗೆ ಏನಾದ್ರು ಸುಟ್ಟು ಪ್ರಾಬ್ಲಮ್ ಆಗಿದೆ? మీరు ఇప్పుడు ఓపెన్ వేశారు అంత ఆకుంటుంది కదా, ఆకేమారు బాగా ముదిరిపోయి ర్యాలీ అలాగేమారు మీరు చూసారా? అంటే ఎండ డైరెక్ట్గా పడుతుంది కదా ఇక్కడ, కొబ్బరి చెట్లు అయితే ఎండ డైరెక్ట్గా పడదు, అదే మరు ఉందా? మామూలు చూస్తున్నారు కదా, మామూలుగా ఆకురాలినా మళ్ళీ ఎక్కువ రాలిపోదు, అలాగా సమానంగా రాలుతుంది. అటువంటి ఏం మీరు చూడలేదు? డ్రై అయిపోయి బాగా అంత ఆకుల్లో ఎండిపోయి అంత లేదు అంత లేదు. ಆ ಥರ ಏನು ಅವರು ಕಂಡು ಬಂದಿಲ್ಲ ಅವ್ರಿಗೆ. ಬಿಸಿಲಿಗೆ ಸುಟ್ಟಿದ್ದೇನಿಲ್ಲ, ಬಿಸಿಲಿಗೆ ಸುಟ್ಕೊಂಡು ಇದಾಗಿ ಆ ಥರ ಏನು ಕಂಡು ಬಂದಿಲ್ಲ. ಡೈರೆಕ್ಟಾಗಿ ಇದು ಬಿಸಿಲು ಬೀಳ್ತಾ ಇದ್ರು, ಆ ಥರ ಏನು ಅವ್ರು ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ರೋಗ ಬಂದರೆ ಒಣಗ್ತದೆ, ರೋಗ ಬಂದರೆ ಇದು ಯಾವ್ದಾದ್ರು ಬಂದರೆ ಒಣಗುತ್ತೆ, ಅದಕ್ಕೇನು ಸಂಬಂಧ ಇಲ್ಲ. ಆಮೇಲೆ ಇನ್ನೊಂದು, ನಾವೆಲ್ಲ ಕೋಕೋವನ್ನು ವಿಚಾರ ಮಾಡುವಾಗ ನಮ್ಮ ಕರ್ನಾಟಕದ ಮಲೆನಾಡಿನ ಭಾಗ, ಘಟ್ಟದ ಪ್ರದೇಶ ನೋಡ್ತೀವಿ. ಅಲ್ಲಿ ಎಲ್ಲ ಮಳೆ, ಭಾರಿ ಪ್ರಮಾಣ ಮಳೆ. ಅಲ್ಲಿ ಈ ಪಾಡು ರಾಟು ಕಾಮನ್. ಈ ವರ್ಷ ಅಂತೂ ಇಲ್ಲೇ ಇಲ್ಲ, ಪೂರ್ತಿ ಕೊಳ್ತೋಗಿದೆ. ಹೌದು. ಇಲ್ಲಿ ಆ ಥರದ್ದು ಕೊಳೆ ಅಥವಾ ಇನ್ಯಾವುದಾದ್ರು ರೋಗ ಇದೆಯಾ, ಮಹತ್ವದ ರೋಗ ಇದೆಯಾ? ನೀವು ನಿಮ್ಮ ಸ್ವಂತ ಅನುಭವಕ್ಕೆ ನೀವೆಲ್ಲೇ ನೋಡಿ? ಇಲ್ಲ, ನನ್ನ ಸ್ವಂತ ಅನುಭವದಲ್ಲಿ ಇಲ್ಲಿ ಪಾಡ್ರಾಟ್ ಅಂತೂ ಇಲ್ಲವೇ ಇಲ್ಲ. ಯಾವ ವೆಟ್ಟು ಇಲ್ಲ, ಡ್ರೈನು ಇಲ್ಲ, ಚಾರ್ಕೋಲ್ ರಾಟು ಇಲ್ಲ, ಇಲ್ಲ, ಏನಿಲ್ಲ. ಓನ್ಲಿ ಚೆರಿಲ್ ಬಿಲ್ಟ್ ಆ ಥರ ಏನಾದ್ರು ಆಗ್ತಿರ್ಬೋದು ಅಷ್ಟೇ. ಅಲ್ಲಿ ಈಗ ನ್ಯಾಚುರಲ್ ಥಿನ್ನಿಂಗ್ ಅದು. ದಕ್ಷಿಣ ಕನ್ನಡ ಮತ್ತು ಆ ಕಡೆ ಏನಾಗುತ್ತೆ ಅಂದರೆ ಒಂದು 40ರಿಂದ 50% ಹೊಟ್ಟೋಗ್ಬಿಡುತ್ತೆ ಬ್ಲ್ಯಾಕ್ ಪಾರ್ಟ್ ಡಿಸೀಸ್. ಈ ವರ್ಷ 80% ಹೋಗಿದೆ. ಇಲ್ಲ, ಆ ಥರ ಇಲ್ವೇ ಇಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಇಲ್ಲಿ ತುಂಬ ಕಡಿಮೆ. ಮತ್ತೆ ನೀವು ನೋಡಿದಂತೆ ಇನ್ನೇನಾದ್ರು ರೋಗ ಕೀಟ ಬಂದಿದೆಯಾ? ಕಮರ್ಷಿಯಲಿ ಇಂಪಾರ್ಟೆಂಟ್ ರೋಗ ಕೀಟ ಏನು? ಕೀಟ ಅಂತಂದ್ರೆ ಏನಿಲ್ಲ, ಒಂದು ಈ ಮೀಲಿ ಬಗ್ಸು ಅವೆಲ್ಲ. ಇದು ಕೆಲವು ಸತಿ ಒಂದು ಸ್ಟೆಮ್ ಬೋರರ್ ಬರುತ್ತೆ, ಕೆಲವು ಸತಿ ಅದನ್ನ ಕಂಟ್ರೋಲ್ ಮಾಡ್ಬೋದು. ಬೇರೆ ರೋಗ ಅಂತೂ ಮೇಜರ್ ಡಿಸೀಸ್ ನಾವು ಯಾವುದಿಲ್ಲ. ಇನ್ನೊಂದು ಮಾತಿದೆ, ಗುಣಮಟ್ಟ ಶೇಡ್ ಇಲ್ಲ ಅಂದರೆ, ಪಾರ್ಷಲ್ ಶೇಡ್ ಇಲ್ಲ ಅಂದರೆ ಬೀನ್ಸ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಹೇಳೋದೊಂದು ಮಾತು ಇದೆ, ಆಯಿತಾ? ಈಗ ನೀವು ಬೀನ್ಸ್ ಖರೀದಿ ಮಾಡ್ತಾಯಿದ್ರಿ, ಎಲ್ಲ ರೈತರಂಗೆ ಇವ್ರ ಹತ್ರ ಮಾಡ್ತಾಯಿದ್ರಿ. ನಿಮ್ಮ ಅನುಭವ ಇವ್ರದ್ದು ಚೆನ್ನಾಗಿದೆಯಾ? ಕ್ವಾಲಿಟಿ ಹೇಗಿದೆ? ಕ್ವಾಲಿಟಿಲಿ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಚೆನ್ನಾಗಿದೆ. ಕೌಂಟ್ ಆಗಲಿ, ಇದು ಯಾವುದೇ ಬೇರೆಯವರಿಗೆ ಇವರಿಗೆ ಏನು ಫ್ಲೇವರ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಕ್ವಾಲಿಟಿ ಯಾವ ದೃಷ್ಟಿಯಿಂದ ಕಡಿಮೆ ಇಲ್ಲ. ಕ್ವಾಲಿಟಿ ಸೇಮ್ ಇದೆ. ನಮ್ಮ ಬೀನ್ ಕೌಂಟ್ ಆಗಲಿ, ಮತ್ತೊಂದಾಗಲಿ, ಫರ್ಮೆಂಟೇಷನ್ ಲೆವೆಲ್ ಆಗಲಿ ಎಲ್ಲ ಚೆನ್ನಾಗಿದೆ. ಓಕೆ. ಸೊ ಹಾಗಿದ್ರೆ ಇಲ್ಲಿ ನೀವು ಅವ್ರನ್ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋಂಗಿಲ್ಲ ಇಲ್ಲಿ. ಹೌದು, ಈಗ ನಾವು ತೆಂಗಿನ ತೋಟದಲ್ಲಿ ನೋಡುವಾಗ ಮಾತಾಡ್ತಾ ಇದ್ವಿ, ಸೀಸನ್ ಟು ಸೀಸನ್ ಬಿಕಾಸ್ ಆಫ್ ಟೆಂಪ್ರೇಚರು ಒಂದು ಸೀಸನ್ನಲ್ಲಿ ನಿಮಗೆ ಸ್ವಲ್ಪ ಪುವರ್ ಕ್ವಾಲಿಟಿ ಬರುತ್ತೆ. ಈಗ ಆಗಿದ್ದು ಜೂನ್ ಜುಲೈದಲ್ಲಿ ಕಡಿಮೆ ಬರುತ್ತೆ. ಇಲ್ಲಿ ಇವ್ರ ತೋಟ ಹಾಗಿದೆಯಾ? ಓಪನ್ ಜಾಗದಲ್ಲಿ ಕತೆ ಏನು? ಇವ್ರದ್ದು ಅದೇ ಥರ, ಅದು ಕಾಮನ್. ಅದು ಬಿಕಾಸ್ ಆಫ್ ಟೆಂಪರೇಚರ್ ಅದು ಏನು ಮಾಡೋಕ್ಕಾಗಲ್ಲ. ಒಂದು ಸೀಸನ್ನು ಒಳ್ಳೆ ಕ್ವಾಲಿಟಿ ಬರುತ್ತೆ, ಇನ್ನೊಂದು ಸೀಸನ್ನು ಸ್ವಲ್ಪ ಕಡಿಮೆ. ಜನವರಿ ಟು ಜೂನ್ ಮೇನ್ ಸೀಸನ್ ಅಂತ ಹೇಳ್ತೀವಿ ನಾವು. ಆ ಮೇನ್ ಸೀಸನಲ್ಲಿ ಚೆನ್ನಾಗಿ ಬರುತ್ತೆ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸ್ವಲ್ಪ ಅದು ಅನ್ಸೀಸನ್ನು. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅನ್ಸೀಸನ್ನು. ಸ್ಮಾಲ್ ಸೀಡ್ಸ್ ಸ್ವಲ್ಪ ರೇಟ್ ಕಡಿಮೆ. ಅದು ಕಾಮನ್ ಫಾಲ್ ಬಿಸಿಲು ಆಂಧ್ರಕ್ಕೆ ಆಂಧ್ರ ಕಾಮನ್, ಈ ಕೋಸ್ಟಲ್ ಆಂಧ್ರದಲ್ಲಿ ಅದೆಲ್ಲ ಕಡೆ ಕಾಮನ್ ಇದೆ. ಓಕೆ. ಆಮೇಲೆ ಇನ್ನೊಂದು, ಇವರು ಇದನ್ನೆಲ್ಲ ఎలయన్నెల్ల ఈ తర ఒట్టిదరే యాకే మీరు ఇలాగే ఆకులన్నీ ఇలా చేశారు, ఎందుకు ఇది ఇలా చేశారు? ఇది మామూలు నడుపుతాకి మామూలు ఏమన్నా పాములు గట్ట ఉంటాయి కనపడతాయని, మళ్ళీ శుభ్రంగా ఉంటాయి, కాయలు కోసుకున్న పోగేసుకోవడానికి. ಇವ್ರು ಒಂದು ಹಾವು ಬರ್ಬೋದು ಅಂತ ಅಂದ್ಬಿಟ್ಟು ಒಂದು ಆಮೇಲೆ ಆ ಕಾಯಿ ಕೊಯ್ದ ತಕ್ಷಣ ಅದು ಬಿದ್ರೆ ಕಾಣುತ್ತೆ ಅವ್ರಿಗೆ. ಯಾಕಂದರೆ ಕಾಯಿ ಕೊಯ್ದ ನೆಲದ ಮೇಲೆ ಹಾಕ್ತಾರೆ, ಆಮೇಲೆ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಅಲ್ಲಿಗೆ. ಅದಕ್ಕೋಸ್ಕರ ಅವ್ರು ಏನೇನು ಮಾಡ್ತಾರೆ, ಹೀಪ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಒಂದು ಕಡೆ ಹೀಪ್ ಮಾಡಿ ಅದನ್ನು ಕೊಳೆಯೋಂಗೆ ಮಾಡಿ ಇಲ್ಲಿಂದ ತೆಗೆದು ಅವರು ಇದಕ್ಕೆ ಹಾಕ್ತಾರೆ, ಮತ್ತು ಅಲ್ಲಿಗೆ ಸ್ಪ್ರೆಡ್ ಮಾಡಿಬಿಡ್ತಾರೆ. ಓಕೆ. ಈಗ ಇದೆಲ್ಲ ಈಗ ಅದು ಕೋಕೋ ಓಡನ್ನು ಇಲ್ಲೇ ಹಾಕಿದ್ದಾರೆ, ಎಲೆ ಹಾಕಿದ್ದಾರೆ. ಕೋಕೋ ಕೋಡು ಇಲ್ಲಿಗೆ ಹಾಕಿದ್ದಾರೆ ಅವರು. ಅದು ತೆಗೆದ್ಮೇಲೆ, ಬೀಜ ತೆಗೆದ್ಮೇಲೆ ಮತ್ತೆ ಅಲ್ಲಿಗೆ ಹಾಕಿ ಅದ್ರ ಮೇಲೆ ಎಲೆ ಹಾಕ್ಬಿಡ್ತಾರೆ. ಇದು ಏನು
ಸಮುದ್ರ ನೀರು ಸಮುದ್ರಕ್ಕೆ ಚೆಲ್ಲಿ, ಈಗ ಅಲ್ಲಿ ಇದರದ್ದು ಇದು. ಸೊ ಈ ಗೊಬ್ಬರವನ್ನು ಹೊರಗಡೆ ಶಿಫ್ಟ್ ಮಾಡ್ತಾರೆ, ಅದು ఇదే మరకు కొడతారా? మీరు ఇది మంచి ఎరువులు అయిన తర్వాత ఇక్కడికి ఇస్తారు కదా, లేకపోతే వేరే ఎక్కడికి చోటుకి వెళ్తారా? ప్రస్తుతానికి ఇంకా అలాగే వదిలేస్తున్నాం. బయట నుంచే తెచ్చుకుని పశువుల ఎరువు గట్ట చేసుకుంటున్నాం. ఇది మంచిగా వాడతారు, అలాగే ವದಿಲೇಸ್ತಾం. ಇವ್ರು ಏನು ಮಾಡ್ತಾರೆ ಅಂತಂದರೆ ಇದು ಹೀಗೆ ಇಟ್ಟಿರ್ತಾರೆ ಇವನ್ನ. ಇದು ಹಾಗೆ ಕೊಳ್ತು ಇದಾದಾಗ ತಾನ ಸ್ವಲ್ಪ ಆ ಕಡೆ ಇದು ಹರಡ್ತಾ ಇರ್ತಾರೆ. ಯಾಕೆಂದರೆ ಕೊಳದ್ಮೇಲೆ ಅದೊಂದು ಚೂರು ಒಂದು 2-3-4 ತಿಂಗಳು ಬೇಕಾಗುತ್ತೆ ಒಳಗಡೆ ಡಿಕಂಪೋಸ್ ಆಗೋಕ್ಕೆ. ಅದಾದ್ಮೇಲೆ ಅಲ್ಲೇ ಹರಡ್ಬಿಡ್ತಾರೆ, ಈಸಿ ಆಗುತ್ತೆ. ಇವರು ದನದ ಗೊಬ್ಬರ ಅದು ಕೊಡ್ತಾರೆ. ದನದ ಗೊಬ್ಬರ ಹೊರಗಿನ ತಂದು ಹಾಕ್ತಾರೆ. ಓಕೆ. ಇವ್ರದ್ದು ಹಸು ಇದೆ ಮತ್ತು ಕೆಲವುದು ಇದು ತಗೊಂಡು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ಇವ್ರದ್ದು ಅಲ್ಲಿ ಮಾಡೋದಕ್ಕಿಂತ ಇವ್ರದ್ದು ಅನುಭವದ ಪ್ರಕಾರ ಇದೇ ಚೆನ್ನಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಈಗ ಗಿಡ ಚೆನ್ನಾಗಿ ಬಂದಿದೆ, ರೋಗ ಕೀಟ ಬಂದಿಲ್ಲ, ಇಳುವರಿ ಹೆಚ್ಚಿಗೆ ಬರ್ತಾ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಎಲೆ ನೋಡಿದರೆ ಎಲ್ಲರಿಗೂ ಖುಷಿ ಆಗುತ್ತೆ. ಯಾಕೆಂದರೆ ಮಲೆನಾಡಲ್ಲಿ ಕೂಡ ಈ ಪ್ರಮಾಣದ ಎಲೆ ಸಿಗೋದಿಲ್ಲ. ಅದೇ ನಾವು ಹೇಳ್ತಾ ಇದ್ವಿ, ಎಲೆ ಉದುರಿದ್ರೆ ಗೊಬ್ಬರ ಆಗುತ್ತೆ ಮತ್ತು ನೀರು ಆವಿ ಆಗುತ್ತೆ ತಪ್ಪುತ್ತೆ ಅಂತೆಲ್ಲ ನಾವು ಹೇಳಿದ್ರೆ ಇಲ್ಲಿ ಕಣ್ಣಾರ ನೋಡ್ಬೋದು ನಾವು. ಕರೆಕ್ಟ್. ಸೊ ರವಿ ಪ್ರಸಾದ್ ಸರ್, thank you for giving such a wonderful information and your experience. ವೀಕ್ಷಕರೇ, ಈಗ ಇದು ನಾವು ಭಾಳ ದಿವಸದಿಂದ ಕಾದ್ಕೊಂಡಿದ್ವಿ ನಿಮಗೂ ಕೂಡ ಹೇಳೋಕ್ಕೆ. ಇದನ್ನು ಚರ್ಚೆಯನ್ನು ಮತ್ತೆ ಸ್ವಲ್ಪ ಮುಂದುವರಿಸ್ತೀವಿ. ಸರಿ, ಈಗ ನಾವು ರವಿ ಪ್ರಸಾದ್ ಅವ್ರದ್ದು ಅನುಭವ ನೋಡಿದ್ರಿ. ಇವರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಥವಾ ಪೂರ್ತಿ ನಿಮ್ಮ ಕ್ಯಾಡ್ಬರೀಸ್ ರೈತರೇ? ಯಾಕೆಂದರೆ ನೀವು ಗಿಡ ಕೊಟ್ಟಿದ್ದೀರಿ, ಬೀಜ ತೊಗೋತೀರಿ, ಅವ್ರಿಗೆ ಅಡ್ವೈಸ್ ಕೊಡ್ತೀರಿ, ನಿಮ್ಮ ಜನ ವಿಸಿಟ್ ಮಾಡ್ತಾರೆ. ಸೊ ಈಗ 14 ವರ್ಷದಿಂದ ಇವರೇನು ಈ ತೋಟ ಹಾಕಿದ್ದಾರೆ, ಆ ಕಾಲದಿಂದಲೂ ನಿಮ್ಮ ಸಂಪರ್ಕ ಇದೆ ಕ್ಯಾಡ್ಬರೀಸ್. ನಿಮ್ಮ ಅನುಭವದಲ್ಲಿ ಏನು ಅನಿಸುತ್ತೆ ಇದನ್ನು ಬೇರೆ ಕಡೆ ಈ ಐಡಿಯಾವನ್ನು ಮಲ್ಟಿಪ್ಲೈ ಮಾಡ್ಬೋದಾ? ಇದೆ, ನಮ್ಮ ಅನುಭವದಲ್ಲಿ ಚೆನ್ನಾಗಿದೆ, ತೋಟ ಚೆನ್ನಾಗಿದೆ, ಯಾವ ಸಮಸ್ಯೆ ಇಲ್ಲ, ಗುಣಮಟ್ಟ ಚೆನ್ನಾಗಿದೆ. ಆದರೆ ಇದು ನಮ್ಮದು ಮೇನ್ ಉದ್ದೇಶ ಅಂತಂದರೆ ನಾವು ಅಂತರ್ ಬೆಳೆ ಅಂತಲೇ ನಾವು ಇದು ಮಾಡ್ತಾ ಇರೋದು. ಯಾಕೆಂದರೆ ಆ ಕಾನ್ಸೆಪ್ಟೇ ಹಂಗೆ, ಮಲ್ಟಿಪಲ್ ಕ್ರಾಪಿಂಗ್ ಮಾಡ್ಕೊಳ್ಳಿ, ಒಂದೇ ಬೆಳೆ ಅಂತ. ನಾವಾಗ ಏನು ಇದನ್ನು ನಾವು ಹಾಕಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಇದು ಅವ್ರು ವಾಲಂಟ್ರಿಯಾಗಿ ಹಾಕಿ ಮಾಡ್ಕೊಂಡಿದ್ದಾರೆ, ಚೆನ್ನಾಗೂ ಬಂದಿದೆ. ಟೆಕ್ನಿಕಲಿ ಚೆನ್ನಾಗಿ ಬಂದಿದೆ. 14 ವರ್ಷ ಆಗಿದೆ, ಎಲ್ಲ ಚೆನ್ನಾಗಿದೆ. ಪ್ರೂಫ್ ಆಫ್ ಕಾನ್ಸೆಪ್ಟ್ ಇಲ್ಲೇ ಇದೆ. ಮತ್ತು ಇದೇನು 1-4 ಗಿಡ ಹಾಕಿದ್ದಲ್ಲ, ಇದು ಒಟ್ಟು ಎಷ್ಟು ಎಕರೆ ಇರ್ಬೋದು ಸರ್ ಇವ್ರದ್ದು? ಒಂದು 10-12 ಎಕರೆ ಆಗಿರ್ಬೋದು, ಎರಡು ತೋಟ ಸೇರಿ ಒಂದು 10 ಎಕರೆ ಹಾಕಿದ್ದಾರೆ. ಆಮೇಲೆ ಇನ್ನು ಇವ್ರು ನೋಡಿ ಇನ್ಯಾರೊಬ್ರು 10 ಎಕರೆ ಹಾಕಿದ್ದಾರೆ, ಸ್ವಲ್ಪ ಆ ಲೆಕ್ಕದಲ್ಲಿ ನಾವು ಒಟ್ಟಾರೆ ಒಂದು ಅಂದಾಜು ತೆಗೆದ್ರೆ ಒಂದು 100 ಎಕರೆ ಬಂದಿದೆ. ಯಾಕೆಂದರೆ ಇವ್ರದ್ದು ಆಯಿತು ಮತ್ತು ಇವ್ರು ನೋಡಿ ಹಾಕಿದವರು, ಅಂದರೆ ಇದು ಪ್ರೂಫ್ ಆಫ್ ಕಾನ್ಸೆಪ್ಟ್ ರೆಡಿ ಇದೆ. ಇಲ್ಲಿ ಸುತ್ತಮುತ್ತ ಇವಾಗ ಈ ಮೆಸೇಜ್ ಏನಾಗ್ತಿದೆ, ಬರ್ತಾರೆ ರೈತರು ನೋಡ್ತಾರೆ, ಹೋಗ್ತಾರೆ, ಬಂದಿದೆ. ಸೊ ಒಟ್ಟಾರೆಯಾಗಿ ಇದು ಒಂದು ನಮಗೆ ಈ ಥರನೂ ಮಾಡಬಹುದು, ಇದು ಕೂಡ ಮಾಡಬಹುದು ಅಂತ ಒಂದು ಪ್ರೂವ್ ಅಂತ ಆಗಿದೆ ಅಂತ ಹೇಳ್ಬೋದು ಅಲ್ವಾ? ಹೌದು. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೀಕ್ಷಕರೇ, ನಮ್ಮೊಟ್ಟಿಗೆ ಇವತ್ತು ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು, ತೋಟಗಾರಿಕಾ ಬೆಳೆಗಳ ಪ್ಲಾಂಟೇಶನ್ ಕ್ರಾಪ್ಸ್ ಜಂಟಿ ನಿರ್ದೇಶಕರಾದ ಶ್ರೀ BN ಪ್ರಸಾದ್ ಅವರಿದ್ದಾರೆ. ಸರ್, ತಮಗೆ ಸ್ವಾಗತ. ನಾವಿಲ್ಲಿ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕ ಸರ್ಕಾರವನ್ನೇ ಜೊತೆಗೆ ಕರ್ಕೊಂಬಂದುಬಿಟ್ಟಿದ್ದೀವಿ. ಏನಕ್ಕೆ ಅಂದರೆ
ಅವ್ರ ಕಣ್ಣಾರೆ ನೋಡಿದರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಅದು ಬೇಕು ಹೇಳ್ಬೋದು ಅಥವಾ ಬೇಡ ಹೇಳ್ಬೋದು, ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ. ಅವ್ರ ಕಣ್ಣಾರೆ, ಯಾಕೆಂದರೆ ಅವರು ಎಲ್ಲ ತಾಂತ್ರಿಕ ಇವರೇ ಆಗಿರೋದಕ್ಕೆ ನಾವ್ಯಾರೋ ಖಾಸಗಿಯವರು ಹೇಳೋದಕ್ಕಿಂತ ಅಥವಾ ಒಬ್ಬರು ಮೀಡಿಯಾದವ್ರು ಹೇಳೋದಕ್ಕಿಂತ ಅಧಿಕೃತ ಜನ ನೋಡಿದರೆ ಅದು ಅನುಕೂಲ ಆಗುತ್ತೆ, ಅದಕ್ಕೂ ಹೆಚ್ಚು ವೇಟೇಜ್ ಬರುತ್ತೆ ಹೇಳೋ ಕಾರಣಕ್ಕೆ ನಮ್ಮ ಜೊತೆಗೆ ಅವರು ಪಾಪ ತಮ್ಮ ಬೇರೆ ಎಲ್ಲ ಒತ್ತಡಗಳನ್ನು ಬದಿಗಿಟ್ಟು ಬಂದಿದ್ದಾರೆ. ಸರ್, ಈಗ ನೀವು ರೈತರದೆಲ್ಲ ಮಾತಾಡ್ತಾ ಇದ್ರಿ, ನಾವು ನೋಡಿದಂತೆ ಒಟ್ಟಾರೆಯಾಗಿ ನಾವೀಗ ರೈತರದ್ದು ಕೂಡ ಚರ್ಚೆ ಮಾಡಿದ್ವಿ. ಒಟ್ಟಾರೆಯಾಗಿ ಇಲ್ಲಿ ಇದಕ್ಕೆ ಎಷ್ಟು ಲೇಬರನ್ನು ಖರ್ಚು ಮಾಡ್ತಾ ಇದ್ದಾರೆ ನೀವು ನೋಡಿದಂತೆ? ನಾನು ಕೂಡ ಅವ್ರ ಜೊತೆ ಲೇಬರು, ಫರ್ಟಿಲೈಸರು ಎಲ್ಲ ಸರಿ. ನಾನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ ರೀತಿಯಲ್ಲಿ ಇಲ್ಲಿ ಲೇಬರ್ ಚಾರ್ಜಸ್ಸು ಗಂಡಾಳಿಗೆ ಅರೌಂಡ್ 400 ರೂಪಾಯಿ ಇದೆ, 400-450 ಇದೆ, ಹೆಣ್ಣಾಳಿಗೆ 200-250 ತನಕ ಕೊಡ್ತಾ ಇದ್ದಾರೆ. ನಾನು ಈ ರೈತರ ಹತ್ರ ಮಾತಾಡಿದಾಗ ಈ ತೋಟ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ನೀವೇನು ಹುಡುಕಂಗೆ ಯಾವುದೇ ಒಂದು ಬೆಳೆಯಲ್ಲಿ ಏನೇನು ಮಾಡಬೇಕು ಅಂತ ನಾವು ರೈತರಿಗೆ ಹೇಳ್ತೀವೋ ಅಷ್ಟನ್ನು ಅಳವಡಿಸ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು. ಪ್ರೂನಿಂಗ್ ಮಾಡಿ ಭಾಳ ಪ್ರೂನಿಂಗ್ ಮಾಡಿದ್ದಾರೆ. ಎಲೆಯನ್ನೆಲ್ಲ ಒಂದು ಕಡೆ ಬದಿಗೆ ಹಾಕಿದ್ದಾರೆ, ಅದನ್ನು ಕೊಳಿಲಿಕ್ಕೆ ಡ್ರಿಪ್ ಲೈನ್ ಕೂಡ ಎಲೆ ಮೇಲೆ ಹಾಕಿ ಮೈಕ್ರೋಸ್ಪ್ರಿಂಕ್ಲರ್ಸ್ ಹಾಕಿದ್ದಾರೆ. ಪ್ರತಿಯೊಂದನ್ನು ಮಾಡಿದ್ದಾರೆ ಇವರು. ಅವ್ರು ಹೇಳೋ ಪ್ರಕಾರ ಒಂದು ಎಕರೆಗೆ ಸಾಧಾರಣ ಒಂದು 12,000-15,000 ರೂಪಾಯಿ ಎಲ್ಲ ಲೇಬರ್ ಒಟ್ಟಾರೆ ಲೇಬರ್ ಖರ್ಚು ಬರುತ್ತೆ ಅಂತ ಹೇಳ್ತಾ ಇದ್ರು. ಈಗ ಇಲ್ಲಿ ಸಿಂಪಡಣೆ ಏನೇನು ತಗೋತಾರೆ ನೀವು ನೋಡೋದಂತೆ? ಇದ್ರೊಳಗೆ ನಮಗೆ ತಾವು ಕೂಡ ಎಲ್ಲ ಮಾತಾಡಿರೋ ಹಂಗೆ ನಮಗೂ ಗೊತ್ತಿರೋ ಥರ ಕೋಕೋದಲ್ಲಿ ಭಾಳ ಅಂತ ಇನ್ಸೆಕ್ಟ್ ಆಗಲಿ ಡ್ರೈ ಲ್ಯಾಂಡಲ್ಲಿ ಬೆಳೆದಾಗ ಕೊಳೆ ರೋಗ ಭಾಳ ಇದೆ ಮಲೆನಾಡಲ್ಲಿ. ಇವರು ಸ್ವಲ್ಪ ಮಿಲಿಬಗ್ಸಿಗೆ ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇ ತಗೊಂತಾ ಇದ್ದಾರೆ. ಆಮೇಲೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ಆಸ್ ಎ ಪ್ರೊಫಿಲೆಟಿಕ್ ಇದಾಗಿ ಫಂಗಲ್ ರೋಗಗಳು ಯಾವುದು ಬರಬಾರ್ದು, ಸಣ್ಣ ಕಾಯಿ ಕುಳಿತದೆ ಕಪ್ಪಾಗುತ್ತಲ್ಲ ಅದೆಲ್ಲ ಆಗಬಾರ್ದು, ಅದಕ್ಕೆ 2-3 ಸ್ಪ್ರೇ ತಗೋತೀನಿ ಅಂತ. 2-3 ಸ್ಪ್ರೇ ಫಂಜಿಸೈಡ್ ಮಳೆಗಾಲದಲ್ಲಿ. ಇದು ಮಿಲಿ ಬಗ್ಗಿಗೆ ಇದನ್ನ ಮಾಡ್ತಾರೆ. ಇವ್ರದ್ದು ಖರ್ಚು ಇಷ್ಟ. ಇದರಲ್ಲಿ ನಾವು ನಮಗೂ ನಿಮಗೂ ಎಲ್ಲ ಗೊತ್ತಿರೋ ಥರ ಮಿಲಿಬಗ್ಸ್, ಥ್ರಿಪ್ಸ್ ಸ್ವಲ್ಪ ಬರ್ಬೋದು. ಕಾಯಿ ಮೇಲೆಲ್ಲ ಥ್ರಿಪ್ಸ್ ಡ್ಯಾಮೇಜ್ ಇದೆ. ಸರಿ, ಈಗ ನಿಮ್ಮ ಅನುಭವದಲ್ಲಿ ಇದಕ್ಕೆ ಇದು ಓಪನ್ ಏರಿಯಾದಲ್ಲಿ ಮಾಡಿದ್ದಾರೆ, ತಾಂತ್ರಿಕವಾಗಿ ಇಲ್ಲಿ ಎಲ್ಲೂ ನಮಗೆ ಯಾವ ಲೂಫೋಲ್ ಕಾಣ್ತಾ ಇಲ್ಲ, ಸ್ಕಾರ್ಚಿಂಗ್ ಆಗ್ತಾ ಇಲ್ಲ, ಗಿಡಕ್ಕೇನು ತೊಂದರೆ ಆಗಿಲ್ಲ, ಅಂಥ ರೋಗ ಕೀಟ ಪ್ರಶ್ನೆ ಅಂತೂ ಏನಿಲ್ಲ. ಇಳುವರಿ ತೆಂಗಿನಲ್ಲಿ ಮಾಡೋದಕ್ಕಿಂತ ಆಲ್ಮೋಸ್ಟ್ ಡಬಲ್ ಇದೆ. ಚೆನ್ನಾಗಿದೆ. ಇವರು 3.5-4 kg ತೆಗೆದಿದ್ದಾರೆ. ನಂಬರ್ ಆಫ್ ಪ್ಲಾಂಟ್ಸು ಭಾಳ ಇದೆ. ಆಯಿತಾ, ಇಲ್ಲಿ ನಾವು ರೈತರ ಹತ್ರ ಮಾತಾಡ್ತಾ ಇದ್ದಂತೆ 10 ಕ್ವಿಂಟಲ್ಲು ಸರಿಯಾಗಿ ಈ ಥರ ಮೇಂಟೈನ್ ಮಾಡಿದ್ರೆ ಮಣ್ಣು ಚೆನ್ನಾಗಿದ್ರೆ ಒಂದು 10 ಕ್ವಿಂಟಲ್ 1 ಎಕರೆಗೆ ಆರಾಮ್ಸೆ ತೆಗೆದಿದ್ದಾರೆ. ಸೊ ನಿಮ್ಮ ಇದರಲ್ಲಿ ಈ ಮಾಡೆಲನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಮತ್ತೆ ರೆಪ್ಲಿಕೇಟ್ ಮಾಡೋಕ್ಕೆ ಅವಕಾಶ ಇದೆಯಾ? ಅಲ್ಲ, ಇದು 2 ಭಾಗ ಮಾಡೋಣ ಇದನ್ನು. ನಮಗೆ ಕೋಕೋ ಇನ್ನೂ ಭಾಳ ಶೈಶಾವಸ್ಥೆಯಲ್ಲಿರೋ ಅಂತ ಹೊಸ ಬೆಳೆ ಕಂಪ್ಯಾರಿಟಿವ್ಲಿ ಇದರಲ್ಲಿ ಅಂಥ ರಿಸರ್ಚ್ ಆಗಿಲ್ಲ. ನಮಗೆ ಇಲಾಖೆಗಳಿಗೆ ರಿಸರ್ಚ್ ಸ್ಟೇಷನ್ಗಳಿಗೆ ಏನಾಗುತ್ತೆ, ನಮ್ಮ ಸಮಸ್ಯೆ ಏನಾಗುತ್ತೆ ಅಂತ ಅದನ್ನು ರೈತರಿಗೆ ಹೇಳೋದಕ್ಕೆ ಮುಂಚೆ ಅದನ್ನು ನಾವು ಮಲ್ಟಿ ಲೊಕೇಶನ್ ಟ್ರಯಲ್ ಮಾಡಿ ಬೇರೆ ಕಡೆಯೂ ಎಲ್ಲ ಇದೇ ಥರ ಬರುತ್ತಾ ಅಂತ ಹೇಳಿ, ಯಾಕೆಂದ್ರೆ ನೀವೇ ಆಗಲೇ ಹೇಳ್ದಂಗೆ ಒಂದು ಇಲಾಖೆ ಅಥವಾ ಒಂದು ರಿಸರ್ಚ್ ಸ್ಟೇಷನ್ ಸರ್ಕಾರದ ಪರವಾಗಿ ಅಥವಾ ರೈತರಿಗೆ ಅದನ್ನು ಹೇಳಬೇಕು ಅಂತ ಅಂದಾಗ ನಮ್ಗೇನಾದ್ರೂ ಒಂದು ರಿಸರ್ಚ್ ಡಾಟಾ ಅಥವಾ ಒಂದು ಬ್ಯಾಕಪ್ ಬೇಕಿರುತ್ತೆ. ಸುಮ್ಮನೆ ನಿಮ್ಮ ಕಂಡಿದ್ದು ಹೇಳಕ್ಕಾಗಲ್ಲ. ಹಂಗಾಗಿ ಅದನ್ನ ನಮ್ಮವರು ನಾವು ಹೇಳುವಾಗ ಸ್ವಲ್ಪ ಹಿಂಜರಿಕೆ ಪಡ್ತೀವಿ, ಸ್ವಲ್ಪ ವಿ ವಿಲ್ ಬಿ ಶೈ ಆನ್ ದಟ್. ಅದನ್ನ ಸಂಕೋಚವಾಗಿ ಹೇಳ್ತೀವಿ, ಹೇಳ್ಬೇಕೋ ಬೇಡ ಅಂತ. ಬಟ್ ಇಲ್ಲಿ ಈ ತೋಟ ನೀವು ನೋಡಿದಾಗ ಎಲ್ಲ ತೋರಿಸ್ತಾ ಇರೋ ತರ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇದು 14ನೇ ವರ್ಷದ ಬೆಳೆ, 1 ವರ್ಷ 2 ವರ್ಷ ಟ್ರಯಲ್ ಅಂತ ಏನಿಲ್ಲ, 14ನೇ ವರ್ಷದ ಬೆಳೆ. ಇವರದ್ದೇ 10 ಎಕರೆ ಇದೆ, ಪಕ್ಕದಲ್ಲಿ ಒಬ್ರು 10 ಎಕರೆ ಹಾಕಿದ್ದಾರೆ. ಇವ್ರು ನೋಡಿ ಮತ್ತೆ ನಾವು ನಂದ ತೆಗೆದು 100 ಎಕರೆ ಬಂದಿದೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಮಗೆ ಸೈಂಟಿಫಿಕ್ ಡಾಟಾನೇ ಬೇಕು ಅಂತ ಅಂದ್ರೆ ಇದನ್ನ ಸ್ವಲ್ಪ ಅಧ್ಯಯನ ಮಾಡಿಸಬೇಕು. ಬಟ್ ನೀವು ನೋಡಿದ ಪ್ರಕಾರ ಖಂಡಿತವಾಗ್ಲೂ ಇದು ಏಕ ಬೆಳೆಯಾಗಿ ಕೂಡ ಬೆಳಿಬಹುದು ಅನ್ನಿಸ್ತಾ ಇದೆ. 14 ವರ್ಷದಿಂದ ಬಂದಿರೋದ್ರಿಂದ 14 ವರ್ಷದಿಂದ ಇದೆ ಮತ್ತೆ ಈ ಪ್ರಮಾಣಕ್ಕೆ ಬಂದಿದೆ. ಈ ಇದರಲ್ಲಿ ಚೆನ್ನಾಗಿದೆ ಬೆಳೆ. ಸೊ ಇದರಲ್ಲಿ ಇದ್ರ ಮಧ್ಯದಲ್ಲಿ ಹೇಳ್ಬೇಕು ಅಂದ್ರೆ ನಾವು ಕೋಕೋನ ನಮ್ಮ ರಾಜ್ಯದಲ್ಲಾಗ್ಲಿ ನಾವು ಇಲಾಖೆಯಿಂದಾಗ್ಲಿ ಪ್ರಮೋಟ್ ಯಾಕೆ ಮಾಡಬೇಕು ಅಂತ ಹೊರಟ್ವಿ ಅಂದ್ರೆ ನಮ್ಗೆ 6.5 ಲಕ್ಷ ಹೆಕ್ಟೇರ್ ತೆಂಗಿದೆ, 5.5 ಲಕ್ಷ ಹೆಕ್ಟೇರ್ ಅಡಿಕೆ ಇದೆ, 12 ಲಕ್ಷ ಭೂಮಿ ಬೆಳೆಯಲ್ಲ. ಭೂಮಿಯಲ್ಲಿ ಬೆಳೆ ಬದಲಾಯಿಸ್ತಾ ಇದೀವಿ ಹೊರತು ಭೂಮಿ ಅಷ್ಟೇ ಇದೆ. ಪಾರ್ಟಿಷನ್ ಆಗಿ ಪಾಲ್ ವಿಭಾಗಗಳಾಗಿ ಇನ್ನು ಕಡಿಮೆ ಆಗ್ತಾ ಇದ್ದಾರೆ. ಎಲ್ಲರೂ 10 ಎಕರೆ ಇದ್ದವರು 2 ಅಣ್ಣ ತಮ್ಮದಿರಿದ್ರು ಒಂದು 5 ಎಕರೆ ಆಯ್ತು. ಅವ್ರಿಗೆ ಒಬ್ಬ ಮಗನ 2 ಮಕ್ಕಳು ಅಂತಂದ್ರೆ ಮತ್ತೆ 2.5 ಎಕರೆ ಆಯ್ತು. ಭೂಮಿ ಬೆಲೆ ಆಗಿದೆ, ಅಲ್ಲಿ ಆದಾಯ ಜಾಸ್ತಿ ಮಾಡಬೇಕು ಅಂತ ಹೋದಾಗ ಏರಿಯಾ ವಿಸ್ತೀರ್ಣ ಮಾಡಕ್ಕಂತೂ ನಮ್ಮ ಕೈಯಲ್ಲಿಲ್ಲ. ಈ ಇದ್ದ ಜಾಗದಲ್ಲಿ ಮಾಡಬೇಕು, ಅಂತರ್ ಬೆಳೆ ಮಾಡಬೇಕು ಉದ್ದೇಶಕ್ಕಾಗಿ ಕೋಕೋ ಬಾಕಿ ತೆಂಗಿನೊಳಗೆ ನಾನು ಬೇರೆ ಅಂತರ್ ಬೆಳೆ ಬೆಳಿಬೇಕು,
ಬಾಳೆ ಬೆಳೀರಿ ಅಂತ ಹೇಳ್ತೀವಿ, ಬಾಳೆನೂ 2 ವರ್ಷ ಆದ್ಮೇಲೆ ತೆಗಿಬೇಕಾಗುತ್ತೆ. ತರಕಾರಿ ಬೆಳೀರಿ ಅಂತ ಹೇಳ್ತೀವಿ, ತರಕಾರಿ ಮಾರಾಟ ಮಾಡೋದು ಕಷ್ಟ ಅಂತಾರೆ ಕೆಲವರು. ಬರೋದಿಲ್ಲ. ಹಂಗಾಗಿ ಅಲ್ಲಿಗೆ ಬಹಳ ಸೂಟಬಲ್ ಬೆಳೆ ಇದು ಅಂದ್ಕೊಂಡು ಮತ್ತೆ ಇದನ್ನು ಮತ್ತೆ ಏಕಬೆಳೆ ಮಾಡೋದ ನಿಮ್ಮ ಮೂಲ ಗುರಿ ಆಗಲಿಲ್ಲ. ಆದರೆ ತಾಂತ್ರಿಕವಾಗಿ ಇದು ಬರುತ್ತೆ, ಯಾರಿಗೆ ತಾಂತ್ರಿಕವಾಗಿ ಬರುತ್ತೆ, ಆಸಕ್ತಿ ಇದ್ದವ್ರು ಮಾಡ್ಬೋದು. ಬಟ್ ತೆಂಗಿನಲ್ಲಿ ತುಂಬಾ ಆದಾಯ ಡಬಲ್ ಮಾಡ್ಕೋಬಹುದು. ನಾನು ತೆಂಗಿನಲ್ಲಿ ಒಂದು ಎಕರೆಗೆ 50,000 ರಿಂದ 60,000 ಬರ್ತಾ ಇದೆ ವರ್ಷ ಅನ್ನೋದಾದ್ರೆ, ಇನ್ನೊಂದು 60,000 ಇದರಿಂದ ಬರುತ್ತೆ. ಇಲ್ಲ ಚೆನ್ನಾಗಿ ಮಾಡಿದ್ರೆ ಒಂದು 1 ಲಕ್ಷದವರೆಗೆ ಇದನ್ನು ರೀಚ್ ಧಾರಾಳ ಬರುತ್ತೆ. ಇವ್ರ ತರ ತೋಟ ಮೇಂಟೈನ್ ಮಾಡಿದ್ರೆ 1 ಲಕ್ಷದವರೆಗೂ 1 ಎಕರೆ ತೆಂಗಿನೊಳಗೂ ಕೂಡ ಅಂತರ ಬೆಳೆಯಾಗಿ ನಾವು ಬೆಳೆ ಮಾಡಬಹುದು. ಸರಿ, ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ, ಒಟ್ಟಾರೆ ನಮ್ಮ ಈ ಇದರಲ್ಲಿ ನಮ್ಮ ಜೊತೆಗೆ ಧೈರ್ಯಕ್ಕೆ ಬಂದಿರೋದಕ್ಕೆ ತಮಗೆ ಈ ಕಾರ್ಯಕ್ರಮ. ಧೈರ್ಯ ಅನ್ನೋದಕ್ಕಿಂತ ಏನಾಗುತ್ತೆ, ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಇದನ್ನ 90ನೇ ಇಸ್ವಿಯಲ್ಲಿ ಕೊಟ್ವಿ. 2005ರಿಂದ 5,000 ನಮ್ಮ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಸ್ಕೀಮ್ ಬಂದಾಗ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೊಟ್ವಿ. ನಮ್ಮಲ್ಲಿ ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ನಾವು ಅವಾಗಲೇ ಮಾತಾಡಿದ ಪ್ರಕಾರ ಪಾಲು ವಿಭಾಗಗಳು ಎಲ್ಲ ಆಗಿ ಹೋಲ್ಡಿಂಗ್ ಕಡಿಮೆ ಆಗಿದೆ. ರೈತರಿಗೆ ಆದಾಯ ಜಾಸ್ತಿ ಬೇಕು. ಇವತ್ತಿನ ದಿನದಲ್ಲಿ ಈಗ ಆದಾಯ ಜಾಸ್ತಿ ಮಾಡಬೇಕು ಅಂತಂದ್ರೆ ನಾವು ಆಲ್ಟರ್ನೇಟ್ ಕ್ರಾಪ್ ಹುಡುಕುವಾಗ ಕೋಕೋ, ಕಾಳುಮೆಣಸು, ಕಾಫಿ ಇವನ್ನೆಲ್ಲ ತೆಂಗಿನಲ್ಲಿ ಮಾಡ್ಬೋದಾ ಅಂತ ನೋಡೋಕೆ ಹೋದಾಗ ನಮಗೆ ಗೊತ್ತಿಲ್ಲದೆ ನಾವು ರೈತರಿಗೂ ಹೇಳೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಒಳ್ಳೆ ತೆಂಗಿನ ತೋಟದೊಳಗೆ ಅಥವಾ ಒಳ್ಳೆ ಕೋಕೋ ತೋಟಗಳು ತುಂಬಾ ಕಡಿಮೆ, ಎಲ್ಲ ಬೆರಳೆಣಿಕೆ ಅಲ್ಲೊಬ್ರು ಇಲ್ಲೊಬ್ರು ಮಾಡಿದ್ದಾರೆ. ಹಳೆ ತಳಿಗಳಿದೆ. ಹಾಗಾಗಿ ಇದನ್ನು ನೋಡಲೇಬೇಕು, ನೋಡ್ಕೊಂಡು ಮಾಡೋಣ ಅಂದ್ಕೊಂಡು ನಿಮ್ಮ ಜೊತೆ ಎಲ್ಲ ಸೇರ್ಕೊಂಡು ನಮಗೆ ಪಬ್ಲಿಸಿಟಿನೂ ಬೇಕು, ಜನಗಳಿಗೆ ಮನಮುಟ್ಟವಾಗಿ ಹೇಳ್ತಿದ್ದೀರಾ ನೀವು ಕೂಡ. ಹಂಗಾಗಿ ತಮ್ಮ ಜೊತೆ ಬಂದು ಕ್ಯಾಡ್ಬರೀಸ್ನವರು ಮಾಡ್ತಾ ಇರೋದ್ರಿಂದ ನೋಡಿದ್ವಿ. ಇಲ್ಲಿ ರೈತರನ್ನ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೈತರು. ನಮ್ಮ ರೈತರು ಎರಡನೇ ಯೋಚನೆ ಮಾಡೋದಲ್ಲೇ ಮಾಡ್ಬೋದು. ಇಂಟರ್ ಕ್ರಾಪ್ ಆಗಂತೂ ಡೆಫಿನೆಟ್ ಆಗಿ ಮಾಡ್ಬೋದು. ಸರಿ, ಇಷ್ಟೊತ್ತು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ತಮಗೆ ನಮ್ಮ ವಾಹಿನಿ ಪರವಾಗಿ ಮತ್ತು ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೀವು ಇಷ್ಟೊತ್ತು ನಮ್ಮ ಚರ್ಚೆಯನ್ನು ಕೇಳಿದ್ರಿ. ಇಲ್ಲಿ ನಾನು ಈಗ ಒಬ್ಬನೇ ನಿಂತು ಮಾತಾಡ್ತೀನಿ. ಏನಕ್ಕೆ ಕೇಳಿದರೆ, ಇಲ್ಲಿ ನೋಡಿ, ನಾವು ಅಬ್ಸರ್ವ್ ಮಾಡಿದಂತೆ ಕ್ಯಾಡ್ಬರೀಸ್ನವರು ಇಲ್ಲಿ 15 ವರ್ಷದಿಂದ ಈ ತೋಟ ವಿಸಿಟ್ ಮಾಡ್ತಾರೆ. 30-40 ವರ್ಷದಿಂದ ಈ ಭಾಗದಲ್ಲಿದ್ದಾರೆ. 15 ವರ್ಷದಿಂದ ಪ್ರತಿಯೊಂದು ಗಿಡ ಕೊಟ್ಟಿದ್ದು, ಇವ್ರಿಗೆ ಗೈಡ್ ಮಾಡಿದ್ದು ಎಲ್ಲ ಇವರೇ. ಅಂದರೆ ಇಲ್ಲಿ ನೋಡಿ, ಒಂದು ಸ್ಪಷ್ಟ ಹೇಳ್ತೀನಿ, ಓಪನ್ ಜಾಗದಲ್ಲಿ ಬೆಳೆಸಿದ್ದಾರೆ. ರೈತರು ತಮ್ಮ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದಾರೆ. ಮೊದಲೊಂದು ತೋಟ ಮಾಡಿ ಈಗ ಮತ್ತೆ 8 ವರ್ಷದಿಂದ ಮತ್ತೊಂದು ಮಾಡಿದ್ರು. ಒಟ್ಟು 10 ಎಕರೆ ಇವರದ್ದು ಅಭಿವೃದ್ಧಿ. ಇನ್ನೊಂದು ನಾವು ಲೆಕ್ಕ ತೆಗೆದಂತೆ ಒಂದು 100 ಎಕರೆ ಬಂದಿದೆ ಈ ಥರ, ಇಲ್ಲೇ ಸುತ್ತಮುತ್ತ ಎಲ್ಲ ಸೇರಿ. ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕಪ್ಪು ಮಣ್ಣಿದೆ, ಅಂಟು ಮಣ್ಣಿದೆ, ನೀರು ಭಾಳ ಹಿಡ್ಕೊಳ್ತದೆ. ಈಗ ಬೇಸಿಗೆನಲ್ಲಿ ಎಲ್ಲ ನೀರು ಇದು ಏನಾಗಿದೆ, ಕ್ರ್ಯಾಕ್ ಬಿಟ್ಟಿದೆ. ಅಂದರೆ ಇದು ಕ್ರ್ಯಾಕು ಅಂದರೆ ನೆಲ ಕಡಿ ಬಿಟ್ಟರೂ ಕೂಡ ನಿಮಗೆ ಇದು ಸಮಸ್ಯೆ ಇಲ್ಲ. ಈಗ ಗೋಡೆ ಮೇಲೆಲ್ಲ ಬೇರಿಗೆ ತೊಂದರೆ ಆದಂಗೆ ತೊಂದರೆ ಆಗೋದಿಲ್ಲ. ಆಮೇಲೆ ಇಲ್ಲಿ ರೈತರು ವಾಟ್ರು ಮತ್ತು ನೀರು ಮತ್ತು ಮಣ್ಣು ಪರೀಕ್ಷೆ ಮಾಡಿಲ್ಲ. ಬಟ್ ನಮ್ಮೊಂದು ಅಬ್ಸರ್ವೇಷನಲ್ಲಿ ಇಲ್ಲಿ ಯಾಕೆ ನೀವು ನೀರು ಬಿಟ್ಟಾಗ ಎಲ್ಲ ಉಪ್ಪು ಕಟ್ಟಿದೆ. ಅಂದರೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಮಣ್ಣಿನ pH 8 ಆಜುಬಾಜು ಇರ್ಬೋದು. ಸ್ವಾಭಾವಿಕ ಕಪ್ಪು ಮಣ್ಣು ಭಾಳ ಫಲವತ್ತಾಗಿದೆ. ಜೊತೆಗೆ ನೀರಿನ EC ಕೂಡ ನನ್ನ ಒಂದು ಅಂದಾಜಲ್ಲಿ ಒಂದು 4 ಮೇಲೆ ಇದೆ. ಸೊ ಹಾಗಾಗಿ ಅಷ್ಟು ಅಂದರೆ ಅರ್ಥ ಆ ಥರ ಉಪ್ಪು ಮಣ್ಣು, ಕಪ್ಪು ಮಣ್ಣು, pH ಚೆನ್ನಾಗಿರುವಂಥ ಹೆಚ್ಚಿರುವಂಥ ಮಣ್ಣಲ್ಲಿ ಕೂಡ ಚೆನ್ನಾಗಿ ಬಂದಿದೆ. ಆಮೇಲೆ ನಾವು ಎಲ್ಲಕ್ಕಿಂತ ಮಹತ್ವವಾಗಿ ನೋಡ್ತಾ ಇರೋದು, ಈ ಬಿಸಿಲು ಜಾಗದಲ್ಲಿ ಇದು ಸ್ಕಾರ್ಚಿಂಗ್ ಆಗ್ತದಂತ. ಇದು ಹೈಯೆಸ್ಟ್ ಬಿಸಿಲಿರುವಂಥ ಸೀಸನಲ್ಲಿ ಬಂದಿದ್ದೀವಿ, ಎಲ್ಲೂ ಸ್ಕಾರ್ಚಿಂಗ್ ಇಲ್ಲ. ಸಣ್ಣ ಪುಟ್ಟ ಎಲೆ ಒಣಗೋದು ಅದು ಇದು ಎಲ್ಲ ಗಿಡದಲ್ಲಿ ಇದ್ದೇ ಇರುತ್ತೆ, ಬಟ್ ಬಿಸಿಲಿಂದ ಸ್ಕಾರ್ಚಿಂಗ್ ಆಗಿಲ್ಲ. ಆದರೆ ಇವರು ಏನಂತಾರೆ, ಚಿಕ್ಕ ಗಿಡ ಇದ್ದ ನಾವು ಬಾಳೆ ಹಾಕಿ ಉತ್ಪನ್ನವೂ ಬಂತು, ನೆರಳು ಸಿಕ್ತು ಅಂತ ಮಾಡಿದ್ದೀನಿ ಅಂತಾರೆ. ಅದನ್ನು ನಾವು ಕೂಡ ಮಾಡ್ಬೋದು. ಅದರಲ್ಲೇನು ನೆರಳಿಗೆ ಬಾಳೆ ಮಾಡ್ಬೋದು, ಇಲ್ಲ ಆರ್ಟಿಫಿಷಿಯಲಿ ನಾವೀಗ ಕಾಫಿಗೆ ಹೇಳ್ದಂಗೆ ಈ ಹರಳು ಗಿಡ ಅಂತದೇನೋ ಹಾಕಿ ನಾವು ಅದನ್ನು ಕೂಡ ಮಾಡ್ಬೋದು. ಒಟ್ಟಲ್ಲಿ ಅದು ನೆರಳು ಮಾಡಿ 2 ವರ್ಷದ ನಂತರ ಅವ್ರು ಏನೂ ಕೊಟ್ಟಿಲ್ಲ, ಯಾಕೆಂದರೆ ಮೇಲಿಲ್ಲ, ಇದು ಓಪನ್ ಇದೆ. ಸೊ ಹಾಗಾಗಿ ಇದು ನಮ್ಮ ಅಬ್ಸರ್ವೇಷನ್ನಲ್ಲಿ ಇದು ನೆರಳು ಬೇಡುವ ಬೆಳೆ ಅಲ್ಲ. ನೆರಳು ಇದ್ದರೂ ಕೂಡ ಸಹಿಸ್ಕೊಳ್ತದೆ ಅಷ್ಟೇ ಹೊರತು ಓಪನ್ ಆಗಿ ಬೆಳೆಯೋಕ್ಕೆ ಈಗ ನಮ್ಮ ಜಾಯಿಂಟ್ ಡೈರೆಕ್ಟರ್ ಪ್ರಸಾದ್ ಅವರು ಹೇಳಿದಾಗೆ ಓಪನ್ ಆಗಿ ಬೆಳೆಯೋಕ್ಕೆ ಟೆಕ್ನಿಕಲಿ ಯಾವ ಸಮಸ್ಯೆ ಇಲ್ಲ, ನಮಗೇನು ಕಾಣ್ತಾ ಇಲ್ಲ. ಆಮೇಲೆ ಇನ್ನೊಂದು ಮಹತ್ವದ್ದು ಏನು ಕೇಳಿದರೆ, ಇಲ್ಲಿ 12x12 ಹಾಕಿ, ಇವರು 10x10, 10x12 ಎಲ್ಲ ಹಾಕಿದ್ದಾರೆ. ನಮ್ಮ ಅಬ್ಸರ್ವೇಷನ್ನಲ್ಲಿ 12x12 ಹಾಕಿದರೆ ಬೆಸ್ಟು, ಚಪ್ರ ಆಗಿಬಿಡುತ್ತೆ. ಇಲ್ಲಿ ಎಲ್ಲ ಫುಲ್ ಕಾಡಾಗಿಬಿಟ್ಟಿದೆ. ಬಟ್ ಈ ಗೊಬ್ಬರ ನೀವು ನೋಡ್ತೀರಿ, ಯಾವ ಪ್ರಮಾಣಕ್ಕೆ ಗೊಬ್ಬರ ರೆಡಿಯಾಗಿದೆ ಕೇಳಿದರೆ ಇಲ್ಲಿ ಇವರು ಇನ್ನೇನು ತಂದು ಹಾಕೋ ಪ್ರಶ್ನೆ ಇಲ್ಲ. ಬಟ್ ಆದರೂ ಇವರು ಫರ್ಟಿಲೈಸರ್ ಕೊಡ್ತಾರೆ, ಜೊತೆಗೆ ಹಸುವಿನ ಗೊಬ್ಬರ ಸ್ವಲ್ಪ ಹಾಕ್ತೀನಿ ಅಂತಂದರು. ಯಾಕೆ ಇಷ್ಟು ಬೆಳೆ ಬರಬೇಕು ಅಂದರೆ ಇದು. ಈಗ ನಾವು ಇಲ್ಲಿ ಹೇಳೋದು, ಸ್ಕಾರ್ಚಿಂಗ್ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲೇ, ಬಟ್ ನೀರು ಮಾತ್ರ ಸಮೃದ್ಧವಾಗಿ ಬೇಕೇ ಬೇಕು. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಯಾಕೆಂದರೆ ಇದಿಷ್ಟು ಲೀಫ್ ಸರ್ಫೇಸ್ ಏರಿಯಾ ಇರುವಾಗ, ಇಷ್ಟೊಂದು ಬಯೋಮಾಸ್ ಇರುವಾಗ ನೀರಿಲ್ಲದೆ ಹೋದರೆ ಆಗೋದಿಲ್ಲ. ಇನ್ನೊಂದು, ಇಲ್ಲಿ ಟೆಂಪ್ರೇಚರ್ 47 ಇದೆ, ಆದರೆ ಅಷ್ಟೇ ಹ್ಯುಮಿಡಿಟಿ ಇದೆ. ರಿಲೇಟಿವ್ ಹ್ಯುಮಿಡಿಟಿ ಇಲ್ಲಿ 70-80 ಮೇಲೆ, ನಾವೆಲ್ಲ ಫುಲ್ ಬೆವರ್ತಾ ಇದ್ದೀವಿ. ಹಾಗಾಗಿ ರಿಲೇಟಿವ್ ಹ್ಯುಮಿಡಿಟಿ ಹೈ ಇದೆ. ಅದು ನಮ್ಮಲ್ಲಿ ಆ ಮಟ್ಟದ ರಿಲೇಟಿವ್ ಹ್ಯುಮಿಡಿಟಿ ಅಲ್ಲಿಲ್ಲ. ಅಲ್ಲಿ ನೀರು ನಾವು ರೆಗ್ಯುಲರ್ ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೆ ಮಣ್ಣು ಫಲವತ್ತಿದ್ದರೆ ಓಪನ್ ಜಾಗದಲ್ಲಿ ಬೆಳಿಬೋದು. ಇಲ್ಲಿ ನಾವು ನೋಡಿದಂತೆ ನಾವು ಖಾಸಗಿಯಾಗಿ ಮಾತಾಡೋದು, ಯಾಕೆಂದರೆ ಇವರು ಕ್ಯಾಮ್ರಾದ ಎದುರಿಗೆ ಹೇಳುವಾಗ ಸ್ವಲ್ಪ ಕನ್ಸರ್ವೇಟಿವ್ ಆಗಿ ಹೇಳ್ತಾರೆ. ನಾವು ನೋಡಿದಂತೆ ಎಕರೆಗೆ 10 ಕ್ವಿಂಟಲಿಗೆ ಏನೂ ಮೋಸ ಇಲ್ಲ. ಒಂದು 300 ಗಿಡ, ಇವರು 400 ಗಿಡ ಹಾಕಿದ್ದಾರೆ. ಬಟ್ ನಮ್ಮ ಅಬ್ಸರ್ವೇಷನ್ನಲ್ಲಿ 300 ಗಿಡ ಸಾಕು. 300 ಗಿಡ ಹಾಕಿದರೆ ಒಂದು 10 ರಿಂದ 12 ಕ್ವಿಂಟಲ್ಲು ಇಳುವರಿ ತೆಗೆಯೋದಕ್ಕೆ ಯಾವ ಮೋಸ ಇಲ್ಲ.
ಗುಣಮಟ್ಟ ಚೆನ್ನಾಗಿ ಬರ್ತಾಯಿದೆ. ಇವ್ರು ಹೇಳ್ದಂಗೆ ಫ್ಲೇವರ್ ಡೆವಲಪ್ ಆಗೋದಿಲ್ಲ, ನೆರಳಿಲ್ಲ ಅಂದರೆ ಅದು ಸುಳ್ಳು, ತಪ್ಪು ಕಲ್ಪನೆ. ಹಾಗಾಗಿ ಇದ್ರ ಮೇಲೆ ಸರಿಯಾದ ರಿಸರ್ಚ್ ಆಗಿಲ್ಲ ಅಂತ ಹೇಳಬೇಕು. ನಮ್ಮ ಅಬ್ಸರ್ವೇಷನಲ್ಲಿ ಖಂಡಿತವಾಗಿ ಇನ್ನೂ ಓಕೆ. ಇವರು ಜಾಯಿಂಟ್ ಡೈರೆಕ್ಟರ್ ಏನು ಹೇಳ್ತಾರೆ, ನಾವು ಇದರಲ್ಲಿ ಉಪಬೆಳೆಯಾಗಿ ಹಾಕೋಕ್ಕೆ ಅಂತ ನಾವು ಹೊಂಟಿದ್ದು ಫೈನ್. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಉಪಬೆಳೆಯಾಗಿ ಹಾಕಿದಾಗ ಭಾಳ ಹಾಕೋಕ್ಕಾಗೋದಿಲ್ಲ. ಯಾಕೆಂದರೆ ಮುಖ್ಯ ಬೆಳೆಗೆ ಹೊಡೆತ ಆಗಬಾರ್ದು. ನಾವು ನೋಡಿದಂತೆ ತೆಂಗಿನ ತೋಟದಲ್ಲಾಗಲಿ ಅಡಿಕೆ ತೋಟದಲ್ಲಾಗಲಿ, ಅಡಿಕೆ ತೋಟದಂತೂ ಇನ್ನೂ ಕಡಿಮೆ ಮಾಡಬೇಕು. ತೆಂಗಿನ ತೋಟದಲ್ಲಿ ಒಂದೇ ಸಾಲು ದೊಡ್ಡ ಮರ ಆಗ್ತದೆ, ಕಾಡಾಗ್ತದೆ, ಎರಡನೇ ಸಾಲು ಹಾಕೋ ಪ್ರಶ್ನೆ ಇಲ್ಲ. ಆವಾಗ ನಿಮಗೆ 2 ಎಕರೆಗೆ 200 ಗಿಡದ ಮೇಲೆ ಬರೋದಿಲ್ಲ. ಒಂದು ಗಿಡಕ್ಕೆ ಅಲ್ಲಿ 2 kg ಮೇಲೆ ಎವರೇಜ್ ಇಲ್ಲ. ಅದು ಚೆನ್ನಾಗಿ ಕೆಲವರು 2-2.5 ಮಾಡಿದ್ದಾರೆ. ಅಲ್ಲಿಗೆ ಸ್ವಲ್ಪ ಹೆಚ್ಚು ನಾವು ನೋಡಿದ್ರೆ 4 ರಿಂದ 5 ಕ್ವಿಂಟಲ್ ಮಾತ್ರ ಇದೆ. ಅದನ್ನೇ ನೀವು ಓಪನ್ ಆಗಿ ಬೆಳೆದಾಗ ಡಬಲ್ ಬರುತ್ತೆ. ಆಮೇಲೆ ಇವು ರೈತರ ಹತ್ರ ನಾವು ಮಾತಾಡಿದ್ವಿ, ನಾಟಿ ಮಾಡಿ 2 ವರ್ಷಕ್ಕೆಲ್ಲ ಕಾಯಿ ಬರೋಕ್ಕೆ ಶುರುವಾದರೂ ಅದೇನು ಕ್ರಾಪ್ ಅಲ್ಲ. 3ನೇ ವರ್ಷಕ್ಕೆ ಒಂದು ಅರ್ಧ kg ತೆಗೆದಿದ್ದಾರೆ. 4ನೇ ವರ್ಷಕ್ಕೆ 1 kg 1.5 kgವರೆಗೆ ಬಂದಿದ್ದಾರೆ. ಆಮೇಲೆ 5-6 ವರ್ಷದ ಹೊತ್ತಿಗೆ ಫುಲ್ ಪೊಟೆನ್ಷಿಯಲಿ ಬಂದಿದೆ. ಒಂದು 8 ರಿಂದ 10 ವರ್ಷಕ್ಕೆ ಬಂದು ಅಲ್ಲಿಗೆ ಬೆಳೆ ಸ್ಟಾಪ್ ಆಗುತ್ತೆ. ಅವ್ರು ಹೇಳಿದರು ಅಲ್ಲಿಂದ ಏರಿ ಒಂದು 4ನೇ ವರ್ಷದಿಂದ ಶುರುವಾಗಿ 10-12 ವರ್ಷದವರೆಗೆ ಬೆಳೆ ಏರುಮುಖದಲ್ಲಿರುತ್ತೆ. ಆಮೇಲೆ ಕೆಲವೊಮ್ಮೆ ಕ್ಲೈಮೆಟಿಕ್ ವೇರಿಯೇಷನಲ್ಲಿ ಒಂದೊಂದು ವರ್ಷ ಬೆಳೆ ಕಡಿಮೆ ಆಗುತ್ತೆ, ಅದೆಲ್ಲ ಬೆಳೆಯಲ್ಲಿದೆ. ಆದರೆ 12 ವರ್ಷಕ್ಕೆ ಒಂದು 3 kgನೋ 4 kgನೋ ಒಂದು ಎವರೇಜಿಗೆ ಇವರು ಕೆಲವು ಹೇಳಿದರು. ಕೆಲವು ಚೆನ್ನಾಗಿ ಬಂದು ಮರದಲ್ಲಿ ಒಂದೇ ಮರದಲ್ಲಿ 5 kg 6 kg ಕೂಡ ತೆಗೆದಿದ್ದಾರೆ. ಬಟ್ ತೋಟದ ಎವರೇಜ್ ಅಷ್ಟೊಂದು ಬರೋದಿಲ್ಲ. ಒಂದು 3-4 kgಗೆ ಬಂದು ನಿಂತು ಬಿಡುತ್ತೆ, ಅದಕ್ಕಿಂತ ಮೇಲೆ ಹೋಗೋದಿಲ್ಲ. ಏನಕ್ಕೆ ಅಂದರೆ ಎಲ್ಲ ಗಿಡ ಕೂಡ್ಕೊಳ್ಳುತ್ತೆ. ಅದಕ್ಕೆ ಬಿಸಿಲಿನ ಪ್ರಮಾಣ ಇಲ್ಲೆಲ್ಲ ಎಲ್ಲೂ ಮಧ್ಯದಲ್ಲಿ ಖಾಲಿ ಜಾಗ ಇಲ್ಲ, ನೆರಳಲ್ಲಲ್ಲಿ ಬರುತ್ತೆ ಅಷ್ಟೇ. ಹಾಗಾಗಿ ಆ ಹಂತಕ್ಕೆ ಹೋಗಿ ಅಂದರೆ ಇದರ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ಲು 12x12 ಹಾಕಿದಾಗ ಒಂದು ಮರಕ್ಕೆ ಒಂದು 3 ರಿಂದ 4 kg ಅಲ್ಲಿಗೆ ಬಂದು ಎವರೇಜ್, ತೋಟದ ಎವರೇಜ್ ಬರುತ್ತೆ. ಅಂದರೆ ಇವತ್ತಿನ ಡೇಟಿಗೆ ನೀವು ಒಂದು ಏನಿಲ್ಲ ಅಂದರೆ 2 ರಿಂದ 2.5 ಲಕ್ಷ ರೂಪಾಯಿ ಆದಾಯ ತೆಗೆಯೋದಕ್ಕೆ ತೊಂದರೆ ಇಲ್ಲ. ಇನ್ನು ಖರ್ಚು ಇವರು ಹೇಳಿದರು, ಇವರು ಸ್ವಂತ ಕೆಲಸ ಮಾಡ್ತಾರೆ, ಇಲ್ಲೇ ನಿಂತು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಕರೆಗೆ 15,000 ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಬರುತ್ತೆ. ಅದರಲ್ಲಿ ಸಿಂಪಡಣೆ ಖರ್ಚು ಅಂತ ಹೇಳುವಂಥ ಲೇಬರ್ ಇಲ್ಲ. ಇದು ಕೊಕ್ಕೋ ಒಂದು ಪ್ರೂನಿಂಗ್ ಮಾಡೋದು, ನೀರಂತೂ ಈಗೆಲ್ಲ ಆಟೋಮೆಟಿಕ್ ಡ್ರಿಪ್ನಲ್ಲಿ ಬಿಡ್ತಾರೆ, ಅದೇನು ಯಾರೂ ಹಾಯಿಸೋದಿಲ್ಲ. ಆಮೇಲೆ ಇನ್ನೊಂದು ಖರ್ಚು ಏನಕ್ಕೆ ಅಂದರೆ ಹಾರ್ವೆಸ್ಟ್ ಮಾಡಿ ಒಡೆದು ಬೀಜ ತೆಗೆದು ಪ್ರೊಸೆಸಿಂಗ್ ಮಾಡೋದು, ಅದು ಅದಕ್ಕೆ ಖರ್ಚಾಗುತ್ತೆ. ಒಟ್ಟಾರೆಯಾಗಿ ಇವರೆಲ್ಲ ಸೇರಿಸಿ ಇವ್ರದ್ದು ಲೆಕ್ಕಾಚಾರ ಎಕರೆಗೆ 15,000 ರೂಪಾಯಿ ವರ್ಷಕ್ಕೆ ಖರ್ಚು ಬರುತ್ತೆ ಅಂತ. ಹಾಗಾಗಿ ಖಂಡಿತವಾಗಿ ಇದು ಯಾರು ಒಪ್ಪಲಿ ಯಾರು ಬಿಡಲಿ, ನಾವು ಕರ್ನಾಟಕದಲ್ಲಿ ಕೂಡ ಓಪನ್ ಜಾಗದಲ್ಲಿ ಮಾಡೋದಕ್ಕೆ ಖಂಡಿತವಾಗಿ ಅವಕಾಶ ಇದೆ. ಇದನ್ನು ನೀವು ಮುಂದೆ ಚರ್ಚೆ ಮಾಡಿ ನಮ್ಮ ಜೊತೆಗೆ ಯಾರ್ಯಾರು ಸಹಕಾರಕ್ಕೆ ಬರ್ತಾರೆ ಬರಲಿ, ಯಾರು ಬರಲಿ. ಒಂದಷ್ಟು ಟ್ರಯಲು ನೀವು ಮಾಡ್ತೀರಿ ಅಂತಾದರೆ ನಾವು ಫಾರ್ಮ್ ಟಿವಿಯಿಂದ ಅದಕ್ಕೆ ಬೇಕಾದಂಥ ಎಲ್ಲ ತಾಂತ್ರಿಕ ಸವಲತ್ತನ್ನು ಮಾಡಿಕೊಡೋಕ್ಕೆ ಸಿದ್ಧರಿದ್ದೀವಿ. ಅದಕ್ಕಾಗಿ ನಾವೇ ಕಣ್ಣಾರೆ ನೋಡಿ ಇದಕ್ಕೊಂದು ಆಕಾರ ಕೊಡಬೇಕು ಅಂಥೇಳಿ ಅಷ್ಟು ದೂರದಿಂದ ಇಲ್ಲಿ ನಾವು ಬೆಂಗಳೂರಿನಿಂದ ಸುಮಾರು ಇದು 700 ಕಿಲೋಮೀಟ್ರ್ 750 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಇನ್ನೇನು ಒರಿಸ್ಸಾ ಬಾರ್ಡ್ರಿಂದ ಸ್ವಲ್ಪ ಕೆಳಗಡೆ ಇದ್ದೀವಿ. ಎಷ್ಟು ದೂರ ಬಂದು ನಾವು ಮಾಡ್ತಾ ಇರೋದು ಇದೇ ಕಾರಣಕ್ಕೆ. ಇದು ನೀವೆಲ್ಲ ಇದರಲ್ಲಿ ಒಂದಷ್ಟು ಆಸಕ್ತಿ ತೊಗೊಂಡ್ರೆ ನಮ್ಮ ಈ ಶ್ರಮ ಸಾರ್ಥಕ. ನಾವು ಈ ಬೆವರು ಹರಿಸ್ತಾ ಇರೋದು ಇವೆಲ್ಲ ಬಟ್ಟೆ ಒದ್ದೆ ಆಗುವಷ್ಟು ಬಿಸಿಲಿದೆ, ಆ ಟೆಂಪ್ರೇಚರ್ ಇದೆ, ಈ ನಾವು ಬೆವರು ಹರಿಸಿದ್ದು ಸಾರ್ಥಕ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಈ ಕಂತನ್ನು ಮುಗಿಸ್ತೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.